ಹಾಲಲೂಯ. ಜೋರಾಗಿ ಶಬ್ದವಾಗಿ ಹಾಲಲೂಯ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ಆಲಯದಲ್ಲಿ ನಿಮ್ಮ ಸಂಗಡ ಸೇರಿ ಆತನನ್ನು ಆರಾಧನೆ ಮಾಡುವಂಥ ಶ್ರೇಷ್ಠ ಭಾಗ್ಯವನ್ನು ದೇವರು ಒದಗಿಸಿಕೊಟ್ಟಿದ್ದನ್ನೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಮಾತ್ರವಲ್ಲದೆ ಭಾಳ ಸಂತೋಷವಾಗ್ತದೆ. ತಿರುಗಿ ಮತ್ತೊಮ್ಮೆ ದೇವರು ನಿಮ್ಮ ಸಂಗಡ ನಾವೆಲ್ಲರೂ ಸೇರಿಕೊಂಡು ಆತನ ಮನೆಯಲ್ಲಿ ಆರಾಧನೆ ಮಾಡುವಂಥ ಶ್ರೇಷ್ಠ ಕೃಪೆ ಭಾಗ್ಯವನ್ನು ಒದಗಿಸಿಕೊಟ್ಟಿರುವಂಥ ದೇವರಿಗೆ ನಾನು ಸ್ತೋತ್ರಗಳನ್ನು ನಮನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಕರ್ತನು ಒಳ್ಳೆಯವನು. ಆಮೇನ್. ಪಕ್ಕದಲ್ಲಿರುವಂಥವ್ರನ್ನ ತಟ್ಟಿ ಹೇಳಿ, ಕರ್ತನು ಒಳ್ಳೆಯವನಾಗಿದ್ದಾನೆ. ಅವರ್ ಗಾಡ್ ಇಸ್ ಎ ಗುಡ್ ಗಾಡ್. ಸೇರಿ ಬಂದಿರುವಂಥ ಎಲ್ಲ ದೇವ ಮಕ್ಕಳನ್ನು ಯೇಸುವಿನ ನಾಮದಲ್ಲಿ ನಾನು ವಂದನೆ ಸಲ್ಲಿಸ್ತಾ ಇದ್ದಾನೆ. ನನಗೆ ವಿಶೇಷವಾಗಿ ಆಹ್ವಾನ ಮಾಡಿರುವಂಥ ಸಭಾಪಾಲಕರನ್ನು, ಸೀನಿಯರ್ ಸಭಾಪಾಲಕರನ್ನು, ಈ ಸಭೆಯಲ್ಲಿರುವಂಥ ಎಲ್ಲ ಹಿರಿಯರನ್ನು, ಪ್ರೋತ್ಸಾಹ ಮಾಡುವಂಥ ಎಲ್ಲ ದೇವ ಮಕ್ಕಳನ್ನು ಯೇಸುವಿನ ನಾಮದಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪರಿಚಯ ಇಲ್ಲದೇ ಇರುವಂಥವರಿಗೆ ನನ್ನ ಹೆಸರು ಜೋಯಲ್ ಸುಚದ್. ಇದು ನನ್ನ 3ನೇ ಸಾರಿ ಈ ಸಭೆಯಲ್ಲಿ ವಾಕ್ಯವನ್ನು ಹಂಚಿಕೊಳ್ಳುವಂಥ ಒಂದು ಅವಕಾಶವನ್ನು ದೇವರು ಒದಗಿಸಿಕೊಟ್ಟಿದ್ದಾನೆ. ಉತ್ತರ ಭಾರತದ ಕರೆ ನಿಮಿತ್ತವಾಗಿ ಈ ಬಳ್ಳಾರಿ ಪ್ರಾಂತದಿಂದ 2014ರಂದು ಇಂಜಿನಿಯರಿಂಗ್ ಕೆಲಸ ನಾನು ಮಾಡ್ತಿರ್ಬೇಕಾದ್ರೆ ಅದಕ್ಕೆ ರಿಸೈನ್ ಮಾಡಿ ಮಿಷನರಿಯಾಗಿ ನಾನು ಉತ್ತರ ಭಾರತಕ್ಕೆ ಹೋಗಬೇಕಾಯಿತು. ಸುಮಾರು 10 ವರ್ಷಗಳ ಕಾಲ ಉತ್ತರ ಭಾರತದಲ್ಲಿ ಅನೇಕ ಪ್ರಾಂತ್ಯಗಳಲ್ಲಿ ನಾನು ಸೇವೆ ಮಾಡಿದ್ದೇನೆ. ಐ ಆಮ್ ಬೋತ್ ಅ ಮಿಷನರಿ ಆಸ್ ವೆಲ್ ಆಸ್ ಅನ್ ಇವ್ಯಾಂಜಲಿಸ್ಟ್. ಈ ಕೆಲವು ಕಾಲಗಳು ಬೆಂಗಳೂರು ಪಟ್ಟಣಕ್ಕೆ ತಲುಪಿ ಅಲ್ಲಿ MDiv ಗ್ರೀಕ್ ಮತ್ತು ಹಿಬ್ರೂ ಅಲ್ಲಿ ಒಂದು ಸ್ಟಡಿ ಮಾಡಿ ಮುಂದೆ ಸೇವೆಯನ್ನು ಮಾಡುವಂಥ ಕೃಪೆಯನ್ನು ದೇವರು ಒದಗಿಸಿಕೊಟ್ಟಿದ್ದಾನೆ. ಆ ಭಾಗದಲ್ಲಿ ಈಗ ನಾನು ಪ್ರಸ್ತುತವಾಗಿ ಸೇವೆ ಬೆಂಗಳೂರು ಪ್ರಾಂತದಿಂದ ಮಾಡ್ತಾ ಇದ್ದೇನೆ. ದೇವರು ಈ ಅವಕಾಶವನ್ನು ಹಿಬ್ರೂ ಮತ್ತು ಗ್ರೀಕನ್ನು ಓದುತ್ತಾ ಬೈಬಲನ್ನು ಅರ್ಥ ಮಾಡಿಕೊಳ್ಳುವಂಥ ಅನೇಕ ವಿಷಯಗಳನ್ನು ದೇವರು ತಿಳಿಸಿಕೊಟ್ಟಿದ್ದಾನೆ. ಫಸ್ಟ್ ಸರ್ವಿಸಲ್ಲಿ ಸುಂದರವಾಗಿ ದೇವರು ನಡೆಸಿಕೊಟ್ಟರು. ಈ 2ನೇ ಆರಾಧನೆಯಲ್ಲಿ ಸಹ ದೇವರು ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾರೆ. ನೀವು ಸಿದ್ಧರಾಗಿದ್ದೀರಾ? ನಾನು ಕನ್ನಡ ಮಾತಾಡಿ ಭಾಳ ದಿನ ಆಯಿತು, ವರ್ಷಗಳಾಯಿತು. ಅಂದರೆ ಪ್ರಸಂಗ ಮಾತಾಡಿ ಅಲ್ಲ, ಇದು ಮದರ್ ಟಂಗೆ. ಹಿಂದಿಯಲ್ಲಿ ಪ್ರಸಂಗ ಮಾಡುವಂಥ ಅಭ್ಯಾಸ ಅಥವಾ ಇಂಗ್ಲೀಷಲ್ಲಿ ಪ್ರಸಂಗ ಮಾಡುವಂಥ ಅಭ್ಯಾಸ. ಹಾಗಾಗಿ ಅಲ್ಲಲ್ಲಿ ಗ್ರಾಮರ್ ಮಿಸ್ಟೇಕ್ಸ್ ಆದರೆ ದಯಮಾಡಿ ಕ್ಷಮಿಸಬೇಕು. ಓಕೆನಾ? ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಆದರೆ ದಯಮಾಡಿ ಕ್ಷಮಿಸಬೇಕು. ದೇವರ ಆತ್ಮ ನಡೆಸ್ತಾನೆ. ಪ್ರಾರ್ಥನೆ ಮಾಡೋಣ. ವಾಕ್ಯಕ್ಕಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ನಾನು ಹೇಳ್ತಾ ಇದ್ದೇನೆ, ಈ ಫಾಸ್ಟಿಂಗ್ ಪ್ರೇಯರ್ಗಳಲ್ಲಿ ದೇವರು ನಿಜವಾಗ್ಲೂ ನಿಮಗೋಸ್ಕರ ಭಾಳ ದೊಡ್ಡದು ಎತ್ತಿಟ್ಟಿದ್ದಾನೆ. ನಂಬುವಂಥವರು ಅದನ್ನು ಹೊಂದಿಕೊಳ್ಳಿಕ್ಕಿದ್ದೀರಾ. ನನಗೆ ಆ ಟೈಟಲ್ ಭಾಳ ಇಷ್ಟ ಆಯಿತು, ಫಾಸ್ಟ್ ಫಾರ್ವರ್ಡ್. ಯವನಸ್ಥರಿಗೆ ಫಿಲಿಮ್ ನೋಡುವಾಗ ಬೋರಿಂಗ್ ಸೀನ್ಗಳು ನೋಡಲಿಕ್ಕೆ ಇಷ್ಟ ಇಲ್ಲ. ಆ್ಯಕ್ಷನ್ ಸೀನು, ಡೈರೆಕ್ಟ್ ಎಂಡು, ಫಾಸ್ಟ್ ಫಾರ್ವರ್ಡು. ಅದು ಎಷ್ಟು ಜನ ಮಾಡಿದ್ದಾರೋ ಗೊತ್ತಿಲ್ಲ. ನಾನು ಆ ಕಾಲದಲ್ಲಿ ಮಾಡಿದ್ದೆ. ನನಗೆ ಸೀನ್ಗಳು ಇಷ್ಟ ಇಲ್ಲ, ಡೈರೆಕ್ಟ್ ಲಾಸ್ಟಿಗೆ ಹೋಗ್ಬಿಡೋದು. ಒಂದು 1 ಅವರ್ ಫಿಲ್ಮು, 2 ಅವರ್ ಫಿಲ್ಮು 5 ನಿಮಿಷದಲ್ಲಿ ನೋಡೋದು ಹಿಂಗೆ. ಅನೇಕ ಜನರಿಗೆ ಸಭೆಗಳಲ್ಲಿ ನಮಗೇನು ಬೇಕು ಗೊತ್ತಾ? ದೇವರೇ, ನನ್ನ ಅದ್ಭುತ ಯಾವಾಗ ಸಿಗುತ್ತೆ? ನಾನು ಕ್ರಿಸ್ತನನ್ನು ಯಾವಾಗ ಕಂಡುಕೊಳ್ಳಬಹುದು? ನನಗೆ ಯಾವಾಗ ಆತ್ಮಿಕ ಬೆಳವಣಿಗೆ ಸಿಗುತ್ತೆ? ನಾನು ಹುಡುಕುವಂಥದ್ದು ನನಗೆ ಯಾವಾಗ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಅನೇಕರಿಗೆ ಇರ್ಬೋದು. ಬಹಳ ವರ್ಷಗಳನ್ನ ಕಾಯ್ತಾ ಇದ್ದೇನೆ. ಬಟ್ ವೆನ್ ಇಸ್ ಮೈ ಟೈಮ್ ಆಫ್ ಎನ್ಕೌಂಟರ್? ವೆನ್ ಇಸ್ ಮೈ ಟೈಮ್ ಆಫ್ ಮಿರಕಲ್? ನನ್ನ ಅದ್ಭುತದ ಸಮಯ ಯಾವಾಗ ಬರ್ತದೆ ಅನ್ನುವಂಥ ಪ್ರಶ್ನೆ. ಆ ಪ್ರಶ್ನೆಗೆ ಅನುಕೂಲವಾಗಿ ಈ ದಿನ 2 ಸಂದೇಶಗಳನ್ನು ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಬೆಳಿಗ್ಗೆ ಇದು ಒಂದು ಬುನಾದಿ, ಸಂಜೆ ಸಹ ಕೂಟದಲ್ಲಿ ನಾನು ಪ್ರಸಂಗ ಮಾಡಲಿಕ್ಕಿದ್ದೇನೆ. ಸೊ ಐ ಎಂಕರೇಜ್ ಯು ಟು ಕಮ್. ನಿಮ್ಮನ್ನು ನಾನು ಪ್ರೋತ್ಸಾಹ ಮಾಡ್ತಾ ಇದ್ದೇನೆ. ಸಂಜೆಯ ಆರಾಧನೆಗೂ ಸೇರಿ ಬನ್ನಿರಿ. ದೇವರ ವಾಕ್ಯ ನಮ್ಮೊಟ್ಟಿಗೆ ಮಾತಾಡಿದೆ. ಆಮೇನ್. ಪ್ರಾರ್ಥನೆ ಮಾಡೋಣ, ವಾಕ್ಯದಲ್ಲಿ ಒಳಪಡೋಣ. ತಂದೆಯಾದಂಥ ದೇವರೇ, ಯೇಸುವಿನ ನಾಮದಲ್ಲಿ ಈ ಬೆಳಗಿನ ಜಾವದಲ್ಲಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಪವಿತ್ರಾತ್ಮನ ಪ್ರಕಟಣೆಯ ಆತ್ಮದ ವರವನ್ನು ಕೇಳ್ತಾ ಇದ್ದೇನೆ ಸ್ವಾಮಿ. ಐ ಪ್ರೇ ಫಾರ್ ದ ಫ್ರೆಶ್ ಸ್ಪಿರಿಟ್ ಆಫ್ ರೆವಲೇಷನ್ ಟು ಫಾಲ್ ಅಪಾನ್ ಅಸ್. ಯೇಸುವಿನ ನಾಮದಲ್ಲಿ ಕರ್ತನೆ, ಅಡ್ಡಗೋಡೆಗಳನ್ನು, ಮನಸ್ಸಿನಲ್ಲಿರುವಂಥ ಚಲನೆಗಳನ್ನು
ಎಲ್ಲ ಹಿಂಡ್ರೆನ್ಸಸ್ ಅನ್ನ ಯೇಸುವಿನ ನಾಮದಲ್ಲಿ ಅರೆಸ್ಟ್ ಮಾಡಿ, ದೇವರೇ ನಿನ್ನ ರಕ್ತದ ಮಾರಿಯಲ್ಲಿ ಸಭೆಯನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ, ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವೆ ಅಂಟು ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಚಲನೆ ಉಂಟಾಗಲಿ, ಬಲವಾದ ಕಾರ್ಯಗಳು ಉಂಟಾಗಲಿ, ಅದ್ಭುತಗಳು ನಡೆಯಲಿ. ಕರ್ತನಿನ ಮಕ್ಕಳು ನಿನ್ನನ್ನು ಕಂಡುಕೊಳ್ಳಲಿ, ದೇವರ ನಿನ್ನ ವಾಕ್ಯ ಬಲಪಡಿಸಲಿ. ಮಾತ್ರವಲ್ಲದೆ ಪವಿತ್ರಾತ್ಮನೊಂದು ತಟ್ಟುವಿಕೆ ಇಲ್ಲಿ ಉಂಟಾಗಲಿ. ಸ್ವಾಮಿ, ಹೆಲ್ಪ್ us to be accelerated so that we may encounter our miracles, oh God. ನಮ್ಮ ಅದ್ಭುತ ಕಾರ್ಯಗಳನ್ನು ನಾವು ಸ್ವಾಮಿ ಎನ್ಕೌಂಟರ್ ಮಾಡುವ ಹಾಗೆ ಈ ಸ್ಥಳದಲ್ಲಿ ಒಂದು ಆಕ್ಸಲರೇಷನ್ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕರ್ತನೆ, ವಾಕ್ಯಗಳು 30ರಷ್ಟಲ್ಲ, 60ರಷ್ಟಲ್ಲ, 100ರಷ್ಟು ಫಲ ಕೊಡುವ ಹಾಗೆ ನಿನ್ನ ಮಕ್ಕಳಲ್ಲಿ ಕಾರ್ಯ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ, ಆಮೇನ್. ಅನೇಕ ಕ್ರೈಸ್ತವರಿಗೆ ಒಂದು ಪ್ರಶ್ನೆ ಅದು ನನಗೂ ಬರ್ತಾ ಇತ್ತು. ನನ್ನ ಜೀವಿತದಲ್ಲಿ ಯಾಕೆ ಇನ್ನೂ ನನಗೆ ಬ್ರೇಕ್ ಥ್ರೂ ಸಿಗ್ತಾ ಇಲ್ಲ? ಅನೇಕರಿಗೆ ಸಿಗ್ತದೆ, ಕೆಲವರಿಗೆ ಸಿಗ್ತಾ ಇಲ್ಲ, ಕೆಲವರಿಗೆ ಡಿಲೇ ಆಗ್ತದೆ, ಕೆಲವರಿಗೆ ಡಿಲೇ ಆಗ್ತಾ ಇಲ್ಲ, ಭಾಳ ಇಮಿಡಿಯೇಟಾಗಿ ಸಿಗ್ತದೆ. 5 ವರ್ಷಗಳಾಯಿತು ನಾನು ಸಭೆಗೆ ಬರ್ತಾ, ಆದರೆ ಇನ್ನೂ ನಾನು ಏನನ್ನು ಹುಡುಕ್ತಾ ಇದ್ದೀನೋ ಅದು ನನಗೆ ಸಿಗ್ತಾ ಇಲ್ಲ. ಅವರಾದರೂ 1 ವಾರ ಆಯಿತು, ಆದರೆ ಇಮಿಡಿಯೇಟಾಗಿ ಅವ್ರಿಗೆ ಸಿಕ್ತು. ಏನಕ್ಕೆ ಕೆಲವರಿಗೆ ಬೇಗ ಸಿಗ್ತದೆ, ಏನಕ್ಕೆ ಕೆಲವರಿಗೆ ಭಾಳ ಲೇಟಾಗಿ ಸಿಗ್ತದೆ? ಈ ದಿನ ಒಂದು ವಾಕ್ಯದ ಭಾಗದ ಮೂಲಕ ನಾವು ಯಾವ ಕಾರಣಕ್ಕಾಗಿ ಕೆಲವರಿಗೆ ಮಾತ್ರ ದೇವರು ಕಾಣಿಸ್ಕೊಳ್ತಾನೆ, ಯಾವ ಕಾರಣಕ್ಕಾಗಿ ತಡವಾಗ್ತದೆ ಎನ್ನುವಂಥ ಶಬ್ದ, ಎನ್ನುವಂಥ ಸಂದೇಶವನ್ನು ನಾವು ಕೇಳಲಿಕ್ಕಿದ್ದೇವೆ. ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿದೆ ತಾನೇ? ಹಲ್ಲೆಲೂಯಾ. ಸೊ ಯೋಸೇಫನ ಜೀವಿತದ ಬಗ್ಗೆ ಈ ದಿನ ನಾನು ವಾಕ್ಯ ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಉತ್ತಮವಾದ ಪ್ರಕಟಣೆ. ನನ್ನ ವಾಕ್ಯದ ಟೈಟಲ್ ದ ಗ್ರೇಟೆಸ್ಟ್ ರೆವಲೇಷನ್, ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಉತ್ತಮವಾದ ಪ್ರಕಟಣೆ. ಹಲ್ಲೆಲೂಯಾ. ಎಲ್ಲರೂ ಕನ್ನಡದಲ್ಲಿ ನನ್ನ ಹಿಂದೆ ಹೇಳಿ, ಉತ್ತಮವಾದ ಪ್ರಕಟಣೆ. ಇನ್ನೊಂದು ಸರಿ ಹೇಳಿ, ಉತ್ತಮವಾದ ಪ್ರಕಟಣೆ. ಯೋಸೇಫನ ಕಥೆಯಿಂದ ಇದನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಹಾಗಾಗಿ ಬೈಬಲನ್ನು ನಾವೆಲ್ಲರೂ ತಿರುಗಿಸಿಕೊಳ್ಳೋಣ. ಸತ್ಯವೇದದ ಭಾಗ ಆದಿಕಾಂಡದಲ್ಲಿ 41ನೇ ಅಧ್ಯಾಯ. ಆದಿಕಾಂಡ 41. ಕನ್ನಡ ಬೈಬಲ್ ಇರುವಂಥವರು ಕನ್ನಡ ಭಾಗಕ್ಕೆ ತಿರುಗಿಸ್ಕೊಳ್ಳಿ. ಆದಿಕಾಂಡ 41ನೇ ಅಧ್ಯಾಯ. ಬಹಳ ಹುಷಾರಾಗಿ ಕೇಳಿ ನನ್ನ ಮಾತುಗಳನ್ನು. ಯೋಸೇಫನ ಕತೆ ಎಲ್ಲರಿಗೂ ಗೊತ್ತು. ಯೋಸೇಫನು ಆದಿಕಾಂಡ ಪುಸ್ತಕದಲ್ಲಿ ಅಬ್ರಹಾಮನ ಮಗ ಇಸಾಕನ ಮಗ ಯಾಕೋಬನ ಮಗ ಯೋಸೇಫನ 11ರ ಕತೆ ನಮ್ಮೆಲ್ಲರಿಗೂ ಗೊತ್ತು. ಯಾವ ರೀತಿಯಲ್ಲಿ ಅವನನ್ನು ಕುಣಿಯಲ್ಲಿ ಹಾಕಿದ್ರು. ತದನಂತರ ದೇವರು ಅವನನ್ನು ಕುಣಿಯಿಂದ ಅರಮನೆಗೆ ನಡೆಸಿದ. ಐಗುಪ್ತ ದೇಶದಲ್ಲಿ ಒಂದು ಭಯಂಕರವಾದಂಥ ಫ್ಯಾಮಿನ್, ಬರಗಾಲದ ಸಮಯದಲ್ಲಿ ಯೋಸೇಫನು ಆ ಸ್ಥಳದ ಒಬ್ಬ ಒಳ್ಳೆಯ ಪ್ರಧಾನಿಯಾಗಿದ್ದ. ಫರೋಹನ ಕನಸನ್ನು, ಅದರ ಅರ್ಥವನ್ನು ಬಿಡಿಸಿ ಹೇಳುವಾಗ ಫರೋಹನು ಹೇಳಿದನು, ದೇವರ ಆತ್ಮನು ನಿಲ್ಲಲಿದೆ, ಹಾಗಾಗಿ ಈ ಪರಿಸ್ಥಿತಿಯನ್ನು ನೀನೇ ಹ್ಯಾಂಡಲ್ ಮಾಡು ಎಂಬುದಾಗಿ ಯೋಸೇಫನನ್ನು ಅಲ್ಲಿ ನಿಂದಿರಿಸಿದ್ದುಂಟು. ನಾವು ಬೈಬಲನ್ನು ಅಲ್ಲಿಂದ ಓದಿಕೊಳ್ಳೋಣ. ಬ್ಯಾಕ್ಗ್ರೌಂಡ್, ಆ ಹಿನ್ನೆಲೆ ನಮಗೆ ಅರ್ಥ ಆಗಬೇಕು. 41ನೇ ಅಧ್ಯಾಯ 55ನೇ ವಾಕ್ಯ. ಐಗುಪ್ತ ದೇಶಕ್ಕೆಲ್ಲ ಬರ ಬಂದಾಗ ಪ್ರಜೆಗಳು ಆಹಾರ ಬೇಕೆಂದು ಫರೋಹನನಿಗೆ ಮೊರೆ ಇಟ್ಟುಕೊಂಡರು. ಸೊ 7 ವರ್ಷಗಳ ಕಾಲ ಅಲ್ಲಿ ಸಮೃದ್ಧಿ ಉಂಟಾಯಿತು. 7 ವರ್ಷದ ನಂತರ ಬರಗಾಲ ಉಂಟಾಯಿತು. ಫರೋಹನಿಗೆ ಏನು ಮಾಡ್ಬೇಕು ಅರ್ಥ ಆಗಲಿಲ್ಲ. ಅದರ ಅರ್ಥವನ್ನು ಹೇಳುವಂಥ ಯೋಸೇಫನಿಗೆ ದೇವರು ಬುದ್ಧಿಯನ್ನು ಕೊಟ್ಟಿದ್ದ. ಆ ಯೋಸೇಫನ ನಿಮಿತ್ತವಾಗಿ ಫರೋಹನ್ ಹೇಳ್ದ, ಯೋಸೇಫನ್ ಏನು ಮಾಡ್ತಾನೋ ಏನು ಹೇಳ್ತಾನೋ ಅದನ್ನು ಮಾಡಿ. ದೈವ ಪ್ರಿಯ ಮಕ್ಕಳೇ, ಗಮನಿಸಿ, ದೇವರಾತ್ಮನು ನಮ್ಮೊಳಗಿರುವಂಥ ಅಭಿಷೇಕ ಎಷ್ಟು ಉತ್ತಮವಾದಂಥ ಅಭಿಷೇಕ ಅಂದರೆ, ಒಬ್ಬ ಯೋಸೇಫನಿಂದ ಒಂದು ಇಡೀ ದೇಶ ಉಳ್ಕೊಳ್ತು. ನಿನ್ನಲ್ಲಿರುವಂಥ ಅಭಿಷೇಕ ದೇಶಗಳನ್ನು ಉಳಿಸುವಂಥ ಅಭಿಷೇಕ. ನಿನ್ನಲ್ಲಿರುವಂಥ ದೇವರಾತ್ಮನ ವರ ದೇಶಗಳನ್ನು ಕಾಪಾಡಿಕೊಳ್ಳುವಂಥ ವರ. ಇದು ಕೇವಲ ಪಟ್ಟಣಗಳನ್ನಲ್ಲ, ಊರುಗಳನ್ನಲ್ಲ, ದೇಶಗಳನ್ನೇ ಕಾಪಾಡಿಕೊಳ್ಳುವಂಥ ಅಭಿಷೇಕವನ್ನು ದೇವರು ನನ್ನಲ್ಲಿ. ಹಲ್ಲೆಲೂಯಾ. ಆ ದಿನ ಫರೋಹನು ಅಷ್ಟು ದೊಡ್ಡವನಾದರೂ ಸಹ ಯೋಸೇಫನ ಬಳಿ
ಫಾರೋಹನು ಜನರನ್ನ ಕಳಿಸಿದ. ಈ ದಿನ ಯೋಸೇಫ್ ಅಂತವ್ರಿಗಾಗಿ ಈ ಲೋಕ ಕಾಯ್ತಾ ಇದೆ. ಆ ಯೋಸೇಫರು ಎಲ್ಲಿ ಕುಳಿತಿದ್ದಾರೆ ಗೊತ್ತಾ? ಇಲ್ಲಿ ಸಭೆಗಳಲ್ಲಿ ಆ ಯೋಸೇಫರು ಕುಳಿತಿದ್ದಾರೆ. ಅಭಿಷೇಕ ಮಾಡಿರುವಂತ ನಾನು ನೀನು, ಅಭಿಷೇಕವನ್ನು ಹೊಂದಿಕೊಂಡಿರುವಂತ ನಾನು ನೀನು ಆ ಯೋಸೇಫರ ಹಾಗೆ ದೇವರು ನಮ್ಮನ್ನು ಅಭಿಷೇಕ ಮಾಡಿದ್ದಾನೆ. ಲೋಕ ಹುಡುಕ್ತಾ ಇದೆ, ಅಧಿಕಾರ ಅವ್ರ ಕೈಯಲ್ಲಿದೆ, ರಾಜ್ಯವನ್ನ ಸರ್ಕಾರವನ್ನು ಅವ್ರು ನಡೆಸ್ತಾರೆ. ಆದ್ರೆ ನಮ್ಮಲ್ಲಿದ್ದಂತ ಈ ಜ್ಞಾನ ಅವ್ರ ಹತ್ರ ಇಲ್ಲ, ನಮ್ಮಲ್ಲಿದ್ದ ಈ ಅಭಿಷೇಕ ಅವ್ರ ಹತ್ರ ಇಲ್ಲ, ನಮ್ಮಲ್ಲಿರುವಂತ ಈ ಶ್ರೇಷ್ಠತೆ ಅವ್ರ ಹತ್ರ ಇಲ್ಲ. ನನ್ನಲ್ಲಿ ನಿನ್ನಲ್ಲಿ ವಾಸ ಮಾಡುವಂತವನು ಈ ಲೋಕದಲ್ಲಿ ಇರುವಂತವನಿಗಿಂತಲೂ ದೊಡ್ಡವನು. ಹಲ್ಲೆಲೂಯಾ. ಅಧಿಕಾರದಲ್ಲಿದ್ರೂ ನನ್ನಲ್ಲಿ ನಿನ್ನಲ್ಲಿ ಇರುವಂಥದ್ದು ಅವರಲ್ಲಿಲ್ಲ. ಏನ್ ಹೇಳ್ತಾ ಇದ್ದಾನೆ ಫಾರೋ? ಅವನ ಮಾತುಗಳನ್ನು ನೋಡಿ. ಅವನು ಅವರಿಗೆ ಯೋಸೇಫನ ಬಳಿಗೆ ಹೋಗಿರಿ, ಯೋಸೇಫನ ಬಳಿಗೆ ಹೋಗ್ರಿ, ಅವನ ಮಾತಿನ ಮೇರೆಗೆ ಮಾಡಿರಿ, ಅವನ ಮಾತಿನ ಮೇರೆಗೆ ಮಾಡಿರಿ ಎಂದು ಹೇಳಿದನು. ವಾಹ್! ಅವನು ಫರೋಹನಾದರೂ ಸಹ ಅವನೇನು ಹೇಳ್ತಾ ಇದ್ದಾನೆ? ನನಗ್ ಗೊತ್ತಿಲ್ಲಪ್ಪ ನಿನ್ ಕಷ್ಟ, ಯೋಸೇಫನ ಹತ್ರ ಹೋಗು. ಅವನು ರಾಜನಾದ್ರೂ ಸಹ ಅವನೇನು ಹೇಳ್ತಾ ಇದ್ದಾನೆ? ನಿನಗೆ ಬೇಕಾಗಿರುವ ಪರಿಹಾರ ಅವನಲ್ಲಿದೆ. ಪ್ರಿಯ ಜನರೇ, ಲೋಕಕ್ಕೆ ಬೇಕಾಗಿರುವಂತ ಪರಿಹಾರ ದೇವರು ಸಭೆ ಮಕ್ಕಳಿಗೆ ಕೊಟ್ಟಿದ್ದಾನೆ. ಲೋಕಕ್ಕೆ ಬೇಕಾಗಿರುವ ಆಶೀರ್ವಾದ ದೇವರು ಸಭೆಯಲ್ಲಿ ಇಟ್ಟಿದ್ದಾನೆ. ದೇಶಗಳಿಗೆ ಬೇಕಾಗಿರುವಂತ ಮುನ್ನುಗ್ಗುವಿಕೆ ದೇವರು ಸಭಿಕರಾದ ನಮ್ಮಲ್ಲಿ ಇಟ್ಟಿದ್ದಾನೆ. ನಾವು ಕರೆಯಲ್ಪಟ್ಟಂಥದ್ದು ಒಂದು ಮನೆಗಾಗಿ ಮಾತ್ರವಲ್ಲ, ಒಂದು ಪಟ್ಟಣಕ್ಕಾಗಿ ಮಾತ್ರವಲ್ಲ, ಒಂದು ರಾಷ್ಟ್ರಕ್ಕಾಗಿ ಮಾತ್ರವಲ್ಲ, ಒಂದು ದೇಶಕ್ಕಾಗಿ ಮಾತ್ರವಲ್ಲ, ಇಡೀ ಪ್ರಪಂಚಕ್ಕೆ ಬೆಳಕಾಗಿ ಉಪ್ಪಾಗಿ ದೇವರು ನಮ್ಮನ್ನ ಪವಿತ್ರಾತ್ಮದಿಂದ ತುಂಬಿಸಿ ಅಭಿಷೇಕ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಹತ್ರ ಹೋಗ್ರಿ, ಅವನೇನು ಹೇಳ್ತಾನೋ ಅದು ಮಾಡಿ. ಗೋ ಟು ಜೋಸೆಫ್ and do whatever he says. ಮುಂದೆ ಬರವು ಲೋಕದಲ್ಲೆಲ್ಲ ಹರಡಿಕೊಂಡಿರುವಾಗ ಯೋಸೇಫನು ಕಣಜಗಳನ್ನೆಲ್ಲ ತೆಗೆಸಿ ಐಗುಪ್ತರಿಗೆ ಧಾನ್ಯವನ್ನು ಮಾರಿಸಿದನು. ಐಗುಪ್ತ ದೇಶದಲ್ಲಿ ಬರವು ಬಹು ಘೋರವಾಗಿತ್ತು. ಇದಲ್ಲದೆ ಭೂಲೋಕದಲ್ಲೆಲ್ಲ ಬರವು ಭಯಂಕರವಾಗಿದ್ದರಿಂದ ಎಲ್ಲಾ ದೇಶದವರು ಧಾನ್ಯವನ್ನು ಕೊಂಡುಕೊಳ್ಳುವುದಕ್ಕಾಗಿ ಐಗುಪ್ತಕ್ಕೆ ಯೋಸೇಫನ ಬಳಿಗೆ ಬಂದರು. ಒಬ್ಬ ಯೋಸೇಫನ ಕಾರಣದಿಂದ ಎಲ್ಲ ದೇಶದವರು ಅವನ ಹತ್ರ ಬಂದು ಅವನ ಮಾತು ಕೇಳಬೇಕಾಯ್ತು. ನನ್ನಲ್ಲಿ ನಿನ್ನಲ್ಲಿರುವಂಥ ದೇವರ ಆತ್ಮನ ಅಭಿಷೇಕ ದೇಶಗಳನ್ನು ನಮ್ಮ ಹತ್ರ ಬರಮಾಡುವಂಥ ಅಭಿಷೇಕ. ಒಬ್ಬ ಯೋಸೇಫ, ದೇಶಗಳೆಲ್ಲವೂ ಸಹ ಅವನ ಹತ್ರ ಬಂದವಂತೆ. ಫರೋಹನ್ ಏನು ಮಾಡ್ದ? ಅವನು ಹೇಳಿದ್ ಮಾಡ್ರಿ ಅಂದ. ನಾನು ಹೇಳ್ತೀನಿ ಪ್ರಿಯರೇ, ಅಂತ್ಯ ದಿವಸಗಳಲ್ಲಿ ನಾವಿದ್ದೇವೆ. ದೇವರು ಎಲ್ಲ ಸರ್ವ ಸಂಪೂರ್ಣ ಬಲವನ್ನು ಸಭೆಗೆ ಕೊಟ್ಟಿದ್ದು, ಸರ್ಕಾರಕ್ಕಲ್ಲ. ಸರ್ಕಾರ ಎಷ್ಟೇ ಇರಲಿ ನಾವು ಅದನ್ನು ಸನ್ಮಾನ ಮಾಡ್ತೇವೆ, ನಾವು ಅದನ್ನು ಬ್ಲೆಸ್ ಮಾಡ್ತೇವೆ. ನಾವು ಆಶೀರ್ವಾದ ಮಾಡಿದರೆ ಸರ್ಕಾರ ಆಶೀರ್ವಾದ ಆಗ್ತದೆ, ನಾವು ಪ್ರಾರ್ಥನೆ ಮಾಡಿದರೆ ಸರ್ಕಾರ ಆಶೀರ್ವಾದ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೊಂದು ಸಾರಿ ಹೇಳಿದೆ, ಈಗಲೇ ನಾವು ಪಾರ್ಲಿಮೆಂಟಿಗೆ ಹೋಗೋಕ್ಕಾಗತ್ತಾ? ಆಗಲ್ಲ. ವಿಧಾನಸೌಧದಲ್ಲಿ ಎಂಟ್ರಿ ಮಾಡೋಕ್ಕಾಗತ್ತಾ? ಆಗಲ್ಲ. ಗೇಟಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ. ಆ ಒಳಗಡೆ CM ರೂಮ್ಗೆ ಹೋಗೋಕ್ಕಾಗತ್ತಾ? ಆಗಲ್ಲ. ಸಿದ್ದರಾಮಯ್ಯನ ಮಾತಾಡ್ಸೋಕ್ಕಾಗತ್ತಾ? ಆಗಲ್ಲ ಅಂತ ನೀವು ಹೇಳ್ಬೋದು. ಆದರೆ ನಾನೇನಂತ ಹೇಳ್ತೇನೆ? ಆಗುತ್ತೆ ಅಂತ ಹೇಳ್ತೀನಿ. ಹೇಗೆ? ದೇವರು ಸಭೆಗೆ ಕೊಟ್ಟಂಥ ಶ್ರೇಷ್ಠ ಭಾಗ್ಯ. ನಾವು ಮೊಣಕಾಳು ಹಾಕಿದರೆ ಇಲ್ಲಿಂದಲೂ ಅಲ್ಲಿಗೂ ಹೋಗ್ಬೋದು. ನಮ್ಮ ಪ್ರಾರ್ಥನೆಗಳ ಮೂಲಕ ಯಾವುದೇ ರೂಮಲ್ಲಿ ಹೋಗ್ಬೋದು, ಯಾವುದೇ ವಿಧಾನಸೌಧದಲ್ಲಿ ಹೋಗ್ಬೋದು, ಯಾವುದೇ ಪಾರ್ಲಿಮೆಂಟಲ್ಲಿ ಹೋಗ್ಬೋದು, ಯಾವ ಮನುಷ್ಯನ ಹತ್ರ ಹೋಗಿ ದೇವರ ಚಿತ್ತವನ್ನು ನಡೆಸಿಕೊಡುವಂಥ ಶ್ರೇಷ್ಠ ಒಂದು ಪವರನ್ನು ದೇವರು ಪ್ರಾರ್ಥನೆಯಲ್ಲಿ ವಿಶ್ವಾಸಿಗಳಿಗೆ ಕೊಟ್ಟಿದ್ದಾನೆ. ಪ್ರಾರ್ಥನೆಯಲ್ಲಿ ದೇಶಗಳನ್ನು ನಾವು ಕದಲಿಸಬಹುದು, ಪ್ರಾರ್ಥನೆಯಲ್ಲಿ ಸರ್ಕಾರವನ್ನು ನಾವು ಆಶೀರ್ವಾದ ಮಾಡಬಹುದು, ಪ್ರಾರ್ಥನೆಯಲ್ಲಿ ಸರ್ಕಾರವನ್ನು ನಾವು ಎತ್ತಿಡಿಬಹುದು. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ದೇಶ ಉದ್ಧಾರ ಆಗ್ತದೆ. ನಂಬ್ತೀರಾ? ನಿಜವಾಗ್ಲೂ ನಂಬ್ತೀರಾ? ನಮ್ಮ ಓಟಿಂದ ದೇಶ ಉದ್ಧಾರ ಆಗಲ್ಲ, ನಮ್ಮ ಪ್ರಾರ್ಥನೆಯಿಂದ ದೇಶ ಉದ್ಧಾರ ಆಗ್ತದೆ. ಓಟ್ ಎಲ್ಲರೂ ಆಗ್ತಾರೆ, ಪ್ರಾರ್ಥನೆ ಕೆಲವರೇ ಮಾಡ್ತಾರೆ. ಅದಕ್ಕೆ ರೀ ದೇಶದ ಆಶೀರ್ವಾದ ನಮ್ಮ ಕರಗಳಲ್ಲೇ ಐತಂತ ಹೇಳೋದು. ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆನಾ? ಒಬ್ಬ ಯೋಸೇಫ
ದೇಶಗಳು ಅವನ ಸಂಗಡ ಅವನ ಮುಂದೆ ಬಂದು ನಿಂತವು. ನನ್ನಲ್ಲಿ ನಿನ್ನಲ್ಲಿ ಇರುವಂಥ ದೇವರ ಕರೆ ದೇಶಗಳನ್ನು ಮಾತಾಡಿಸುವಂಥ ಕರೆ, ದೇಶಗಳನ್ನು ಆಶೀರ್ವಾದ ಮಾಡುವಂಥ ಕರೆ, ದೇಶಗಳನ್ನು ಸಂರಕ್ಷಿಸುವಂಥ ಕಡೆ, ದೇಶಗಳನ್ನು ಕ್ರಿಸ್ತನ ಬಳಿ ನಡೆಸುವಂಥ ಕರೆ. ಈ ದಿನ ದೇವರು ನಮ್ಮ ಹತ್ರ ಮಾತಾಡ್ತಾ ಇದ್ದಾನೆ. ಹುಷಾರ ಕೇಳಿ. ಆ ಪರಿಸ್ಥಿತಿಯಲ್ಲಿ ಬಹಳ ಘೋರವಾಗಿ ಬರಗಾಲ ಇತ್ತು ಅಂತ ಬೈಬಲ್ ಹೇಳ್ತದೆ. ಈ ಬರಗಾಲ ಕೇವಲ ಐಗುಪ್ತ ದೇಶದಲ್ಲಿ ಮಾತ್ರವಲ್ಲ, ಅದೇ ಪರಿಸ್ಥಿತಿಯಲ್ಲಿ ಯಾಕೋಬನು ಇದ್ದ ಸ್ಥಳದಲ್ಲಿ ಸಹ ಇತ್ತು. ಮುಂದಿನ ಭಾಗ, ಮೊದಲನೇ ವಾಕ್ಯ, 42ನೇ ಅಧ್ಯಾಯ, ಮೊದಲನೇ ವಾಕ್ಯ. ಈ ಹಿನ್ನೆಲೆಯಲ್ಲಿ ಇವತ್ತು ನನ್ನ ವಾಕ್ಯ ಬರ್ತದೆ, ಗಮನಿಸಿ. ಐಗುಪ್ತ ದೇಶದಲ್ಲಿ ದವಸ ಧಾನ್ಯ ಉಂಟೆಂದು ಯಾಕೋಬನು ಕೇಳಿ ತನ್ನ ಮಕ್ಕಳಿಗೆ, ನೀವು ಒಬ್ಬರನ್ನೊಬ್ಬರು ನೋಡುತ್ತಿರುವುದೇಕೆ? ಇವಾಗ ಸ್ಟೋರಿ ಸ್ಟಾರ್ಟ್ ಆಗ್ತದೆ. ಎಲ್ಲರೂ ಸ್ಟೋರಿ ಸ್ಟಾರ್ಟ್ ಆಯ್ತು. ಗಟ್ಟಿಗೆ ಹೇಳ್ರಿ, ಸ್ಟೋರಿ ಸ್ಟಾರ್ಟ್ ಆಯ್ತು. ಇದು ಸ್ಟೋರಿ ನೀವು ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಹಾಗಾಗಿ ಈ ಸ್ಟೋರಿ ಭಾಳ ಇಂಪಾರ್ಟೆಂಟ್. ಯಾಕೋಬ ತನ್ನ ಮಕ್ಕಳು ಒಂದು ಕಡೆ ಇದ್ದಾರೆ. ಅವ್ರಿಗೆ ಯೋಸೇಫ ಎಲ್ಲಿ ಹೋಗಿದ್ದಾನೆ, ಏನಾಗಿದ್ದಾನೆ ಗೊತ್ತಿಲ್ಲ. ಐಗುಪ್ತದಲ್ಲಿ ಯೋಸೇಫ ರಾಜನ ಕೆಳಗಡೆ ಒಬ್ಬ ಪ್ರಧಾನಮಂತ್ರಿ ಅಂತ ಅವ್ರಿಗೆ ಗೊತ್ತಿಲ್ಲ, ಪವರ್ಫುಲ್ ವ್ಯಕ್ತಿ ಅಂತ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಅವರು ಕಷ್ಟಪಡ್ತಾ ಇದ್ದಾರೆ. ಯಾಕೊಬ್ಬ ಕರೆದ ಮಕ್ಕಳನ್ನು, ನೋಡಪ್ಪ, ಒಬ್ರನ್ನೊಬ್ರು ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಬರಗಾಲ ಇದೆ, ಊಟಕ್ಕೇನಿಲ್ಲ, ಹಂಗೆ ನೋಡ್ಕೊಂಡು ಕೂತ್ಕೊಂಡ್ರೆ ನಾವೆಲ್ಲ ಸತ್ತು ಹೋಗ್ತೀವಿ. ಹೋಗ್ರಿ. ಎಲ್ಲಿಗೆ ಹೋಗ್ರಿ? ಐಗುಪ್ತ ದೇಶಕ್ಕೆ ಹೋಗ್ರಿ. ಯಾಕೆ? ಅಲ್ಲಿ ಏನು ಸಿಗ್ತಾ ಇದೆ? ರೊಟ್ಟಿ ಸಿಗ್ತಾ ಇದೆ, ಆಹಾರ ಸಿಗ್ತಾ ಇದೆ. ಅಲ್ಲಿ ಹೋಗ್ರಿ ಅಂತ ಯಾರು ಕಳಿಸ್ತಾ ಇದ್ದಾನೆ? ಯಾಕೋಬ ತನ್ನ ಮಕ್ಕಳನ್ನ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ರೀ ಅಲ್ಲಿ ಆಹಾರ ಇರೋದು ಯೋಸೇಫನಿಂದ ಅಂತ. ಅಲ್ಲಿ ಯಾರಿಗೂ ಗೊತ್ತಿಲ್ಲ ಆಹಾರ ಇರೋದು ಯೋಸೇಫನಿಂದ. ಸೊ ಈಗ ಆ ಸಹೋದರರೆಲ್ಲರೂ ಎಲ್ಲಿಗೆ ಬರ್ತಾ ಇದ್ದಾರೆ? ಐಗುಪ್ತ ದೇಶಕ್ಕೆ ಬರ್ತದೆ. ಏನಕ್ಕೋಸ್ಕರ ಬರ್ತಾ ಇದ್ದಾರೆ? 3 ಸಾರಿ ಸಹೋದರರು ಯೋಸೇಫನ ಭೇಟಿ ಆಗ್ತಾರೆ. ಎಷ್ಟು ಸಾರಿ? ಈ 3 ಸಾರಿ ಅವರ 3 ಭೇಟಿಗಳಲ್ಲಿ 3 ವಿಧಾನಗಳಲ್ಲಿ ತಮ್ಮನ್ನ ತಾವು ಯೋಸೇಫನ ಮುಂದೆ ಇಡ್ತಾರೆ. ಬಹಳ ವರ್ಷಗಳಾದ್ಮೇಲೆ ಯೋಸೇಫ ಅಣ್ಣಂದನ್ನ ನೋಡ್ತಾ ಇದ್ದಾನೆ. ಕರೆಕ್ಟಾ ಇಲ್ಲ? ಎಷ್ಟೋ ವರ್ಷಗಳಾಗ್ಬಿಡ್ತು, ಸುಮಾರು 10-15 ವರ್ಷಗಳಾಯ್ತು. ಈಗ ಅವನು ಪ್ರೆಸಿಡೆಂಟ್, ಅಣ್ಣಂದರೆಲ್ಲ ಇನ್ನ ಕುರುಬರು ಬರ್ತಾ ಇದ್ದಾರೆ. ನಾವಿದ್ರೆ ಏನು ಮಾಡ್ತಾ ಇದ್ವಿ? ಯೋಸೇಫನ ಸ್ಥಳದಲ್ಲಿ ನಾವಿದ್ರೆ ಏನು ಮಾಡ್ತಾ ಇದ್ವಿ? ಅಣ್ಣ, ನಾನೇ ಬಂದ್ಬಿಡು, ನಿನಗೆಲ್ಲ ಕೊಡ್ತೀನಿ ಅಲ್ಲ, ಅಪ್ಪನ ಕರ್ಕೊಂಡು ಬಂದ್ಬಿಟ್ಟು ಸೆಟ್ಲ್ ಆಗ್ಬಿಡು, ನಾನೇ ನೋಡ್ಕೊತೀನಿ ಅಲ್ಲ, ನಾನೇ ಇವಾಗ DC, ಬಂದ್ಬಿಡು ಅಂತ ಹೇಳ್ತಾ ಇದ್ವಿ ಅಲ್ಲ. ಆದರೆ ಯೋಸೇಫ ಅದನ್ನು ಮಾಡಲಿಲ್ಲ. ತನ್ನ ಅಣ್ಣಂದರು ಬಂದಾಗ ಯೋಸೇಫ, ನಾನು ಯೋಸೇಫ ಅಂತ ಹೇಳಿದ್ನಾ? ನಾನೇ ಯೋಸೇಫ ಅಂತ ಬಡ್ಕಣ್ಣ? ಇಲ್ಲ, ಪ್ರಕಟ ಮಾಡಿಕೊಳ್ಳಲಿಲ್ಲ. 3 ಸರಿ ಅಣ್ಣಂದಿರು ಅವನ ಮುಂದೆ ನಿಂತಾಗ 3ನೇ ಸಾರಿ ಕೊನೆಯ ಬಾರಿ ಅವನು ಹೇಳ್ತಾನೆ, ನಾನು ಯೋಸೇಫ ಎಂಬುದಾಗಿ. ಗಮನವಿಟ್ಟು ಕೇಳ್ರಿ. ಈ 3 ಸಂದರ್ಶಗಳು ಇವತ್ತು ನಮಗೆ 3 ಜನರ ಗುಂಪುಗಳನ್ನು ತೋರಿಸ್ತದೆ ಸಭೆಯಲ್ಲಿ. ಯಾಕೆ ಯೋಸೇಫ ತನ್ನನ್ನು ತಾನು ಪ್ರಕಟ ಮಾಡಿಕೊಳ್ಳಲಿಲ್ಲ? ಯಾಕೆ ಅವನನ್ನು ಅವನು ಗಟ್ಟಿಯಾಗಿಟ್ಕೊಂಡ? ನಾನೇ ಯೋಸೇಫ ಅಂತ ಯಾಕೆ ಹೇಳಲಿಲ್ಲ ಎನ್ನುವಂಥ 3 ಕಾರಣಗಳನ್ನು ಇವತ್ತು ನಾನು ನಿಮ್ಮ ಮಧ್ಯದಲ್ಲಿ ಇಡ್ತೇನೆ. ಯಾಕೆ ಕೆಲವರಿಗೆ ಯೇಸು ಸ್ವಾಮಿಯ ಪ್ರಕಟವಾಗಲ್ಲ, ಯಾಕೆ ಕೆಲವರಿಗೆ ಮಾತ್ರ ಆಗ್ತದೆ ಅನ್ನುವಂಥದ್ದು ಇದರಲ್ಲಿ ನಮಗೆ ಅರ್ಥವಾಗಬೇಕು. ಕಾರಣ, ಯೋಸೇಫ ಅನೇಕ ವಿಧಾನಗಳಲ್ಲಿ ಯೇಸು ಸ್ವಾಮಿಗೆ ಸಾದೃಶನಾಗಿದ್ದಾನೆ. ಅನೇಕ ವಿಧಾನಗಳಲ್ಲಿ ನಾವು ಯೋಸೇಫನನ್ನು ನೋಡುವಾಗ ಯೇಸು ಸ್ವಾಮಿ ನಮಗೆ ಕಾಣಿಸ್ಕೊಳ್ತಾನೆ. ಈಗ ಯೋಸೇಫನು ಕೊನೆಯ ಬಾರಿ ತನ್ನ ಜನರಿಗೆ, ತನ್ನ ಅಣ್ಣಂದ್ರಿಗೆ ಕಾಣಿಸ್ಕೊಂಡಾನಂದ್ರೆ ಏನಕ್ಕೆ ಕಾಣಿಸ್ಕೊಂಡ, ಏನಕ್ಕೆ 2ರಲ್ಲಿ ಕಾಣಿಸ್ಕೊಂಡಿಲ್ಲ ಅನ್ನೋದು ನಮ್ಗೆ ಅರ್ಥ ಆಗಬೇಕು. ಇದು ಅರ್ಥ ಆಯ್ತಂದ್ರೆ ಪ್ರಿಯನ ಹೇಳ್ತೇನೆ, ನಿಮ್ಮ ಪ್ರಾರ್ಥನೆಯ ಜೀವಿತ, ಸಭೆಗೆ ಬರುವಂಥ ಜೀವಿತ, ಪ್ರಾರ್ಥನೆಗೆ ಹೋಗುವಂಥ ಜೀವಿತ, ಕೂಟಗಳನ್ನು ಅಟೆಂಡ್ ಮಾಡುವಂಥ ಎಲ್ಲ ಮೈಂಡ್ ಸೆಟ್ಟನ್ನು ದೇವರು ಇವತ್ತು ಚೇಂಜ್ ಮಾಡಲಿಕ್ಕಿದ್ದಾನೆ.
ಎಷ್ಟು ಜನರಿಗೆ ಸ್ಥಳದಲ್ಲಿ ಯೇಸುವನ್ನು ನೋಡಬೇಕೆಂಬುದಾಗಿ ಬಯಕೆ ಇದೆ. ಈ ಅಣ್ಣಂದ್ರ ಹಾಗೆ ಎಷ್ಟೋ ಜನ ಇವತ್ತು ನಾವಿಲ್ಲಿ ಬಂದಿದ್ದೇವೆ. ಆದರೆ ಬಹಳ ಕೆಲವರಿಗೆ ಮಾತ್ರ ಯೇಸು ಸ್ವಾಮಿ ಕಾಣಿಸ್ಕೊಳ್ತಾನೆ. ಯಾಕೆ ನೋಡೋಣವಾ? ಮೊದಲನೇ ಸಾರಿ ಅವರ ಮೊದಲನೇ ಭೇಟಿ. ಎಷ್ಟನೇ ಭೇಟಿ? ಎಲ್ಲರೂ ಹೇಳ್ರಿ, ಮೊದಲನೇ ಭೇಟಿ. ಆದಿಕಾಂಡ 42ನೇ ಅಧ್ಯಾಯ. ಯೋಸೇಫನು ಅವರನ್ನು ಕಂಡಾಗ ಅವರ ಗುರುತು ಹಿಡಿದು ಒಂದು ನಿಮಿಷ ನನ್ನ ಕಡೆ ನೋಡಿ. ಅಣ್ಣಂದರೆಲ್ಲ ಬಂದು ಅವನ ಹತ್ರ 6ನೇ ವಾಕ್ಯದಲ್ಲಿ ಬಾಗಿದ್ರು. ಯಾವಾಗ ಬಾಗಿದ್ರೋ ಅವನ ಕನಸು ನೆನಸಾಯ್ತು. ಯೋಸೆಫನು ಚಿಕ್ಕವನಿರ್ಬೇಕಾದ್ರೆ ಕನಸು ಕಾಳ್ತಾ ಇದ್ನಲ್ಲ, ಅಣ್ಣಂದ್ರೆಲ್ಲ ಬಾಗೋದು, ತಂದೆ ತಾಯಿ ಬಾಗೋದು. ಯಾವಾಗ ಅವ್ರು ಅಣ್ಣಂದ್ರು ಬಂದು ಬಾಗಿದ್ರು, ಯೋಸೆಫನಿಗೆ ಅರ್ಥ ಆಯ್ತು. ಅವನು ಅವರನ್ನು ಏನು ಮಾಡ್ದ? ಕಂಡು ಹಿಡ್ದ. ಯೋಸೆಫನು ಅವರನ್ನು ಕಂಡಾಗ ಅವರ ಗುರುತು ಹಿಡಿದು. ಯಾರು ಹಿಡಿದ್ರು? ಇವತ್ತು ಬಂದವರೆಲ್ಲರ ಗುರುತು ನನ್ನ ಸ್ವಾಮಿ ಬಲ್ಲನು. ಇವತ್ತು ನಾವು ಯಾರ್ಯಾರು ಸೇರಿ ಬಂದಿದ್ದೇವೆ ನಮ್ಮೆಲ್ಲರ ಬಗ್ಗೆ ಯೇಸು ಸ್ವಾಮಿಗೆ ಗೊತ್ತು. ನಮ್ಮೆಲ್ಲರ ಜೀವನ ಚರಿತ್ರೆ ಯೇಸು ಸ್ವಾಮಿಗೆ ಗೊತ್ತು. ನಮ್ಮ ಹೃದಯದಲ್ಲಿ ಏನಿದೆ ಯೇಸು ಸ್ವಾಮಿಗೆ ಗೊತ್ತು. ಯೇಸು ಸ್ವಾಮಿ ನಮ್ಮನ್ನು ಗುರುತು ಹಿಡಿತಾನೆ ನಾವು ಸಭೆಗೆ ಬಂದಾಗ. ಅದರ ಪ್ರಾಬ್ಲಮ್ ಏನು? ಮುಂದೆ ಹೋದ್ರಿ. ತನ್ನ ಅಣ್ಣಂದಿರೆಂದು ತಿಳಿದಾಗ್ಯೂ ಅವರಿಗೆ ಅನ್ಯನಂತೆ ತೋರ್ಪಡಿಸಿಕೊಂಡು, ಅದು ಪ್ರಾಬ್ಲಮ್. ಅವರ ಅಣ್ಣಂದ್ರು ಅವನನ್ನ ಗುರುತು ಹಿಡಿಲಿಲ್ಲ. ನಾವು ಇಲ್ಲಿ ಎಷ್ಟು ಜನ ಸೇರಿ ಬಂದಿದ್ದೇವೋ ಅಷ್ಟು ಜನರನ್ನ ಯೇಸು ಬಲ್ಲನು. ಆದರೆ ನಮ್ಮಲ್ಲಿ ಎಷ್ಟು ಜನರು ಆ ಯೇಸುವನ್ನ ಗುರುತಿಡಿತಾ ಇದ್ದೇವೆ? ಏನಕ್ಕೆ ತನ್ನನ್ನು ತಾನು ಅನ್ಯನಂತೆ ತೋರ್ಪಡಿಸಿಕೊಂಡ? ಹೇಳಲಿಲ್ಲ ನಾನೇ ಯೋಸೇಫ, ಅಣ್ಣ ನಾನು ಹೇಳಿಲ್ಲ, ಕಂಟ್ರೋಲ್ ಮಾಡಿಕೊಂಡ, ತೋರಿಸ್ಕೊಳ್ಳಿಲ್ಲ. ಯಾಕೆ? ಅವರು ಆ ಪ್ರಕಟಣೆಗೆ ರೆಡಿಯಾಗಿದ್ದಿಲ್ಲ. ಅವರು ಆ ಆಶೀರ್ವಾದಕ್ಕೆ ರೆಡಿಯಾಗಿದ್ದಿಲ್ಲ. ಏನಕ್ಕೆ? ಈಗ ನೀವು ಹೇಳ್ರಿ, ಅವ್ರು ಏನಕ್ಕಾಗಿ ಬಂದರು? ಅದು ಪ್ರಾಬ್ಲಮ್. ಮೊದಲನೇ ಗುಂಪಿನ ಜನರು ಯಾಕೆ ಬರ್ತಾರೆ ಗೊತ್ತಾ ಸಭೆಗೆ? ಅವರ ಅಗತ್ಯಗಳು ಪೂರೈಸಬೇಕೆಂಬುದಾಗಿ ಬರ್ತಾರೆ. ಇದು ಮೊದಲನೇ ಗುಂಪಿನ ಜನರ ಪ್ರಾಬ್ಲಮ್. ಅರ್ಧಕ್ಕರ್ಧ ಜನರು ಯಾಕೆ ಸಭೆಗೆ ಬರ್ತಾರೆ ಗೊತ್ತಾ? ನನಗೆ ಅಗತ್ಯವಿದೆ, ನನ್ನ ಅಗತ್ಯಕ್ಕೋಸ್ಕರ ನನಗೆ ಈ ಪ್ರಾಬ್ಲಮ್ ಐತೆ, ನನಗೆ ಈ ಪ್ರಾಬ್ಲಮ್ ಐತೆ, ನನಗೆ ಈ ಲಿಸ್ಟ್ ಬೇಕು, ನನಗೆ ಮನೆ ಬೇಕು, ಆಸ್ತಿ ಬೇಕು, ಗಾಡಿ ಬೇಕು, ನನಗೆ ಸೊಸೆ ಬೇಕು, ನನಗೆ ಅಳಿಯ ಬೇಕು, ಎಲ್ಲ ನಮಗೋಸ್ಕರ ಸಭೆಗೆ ಬರುವಂಥವರ ಗುಂಪು ಮೊದಲೇ ಗುಂಪು. ಸಭೆಯಲ್ಲಿ ಎಲ್ಲ ಆಶೀರ್ವಾದಗಳನ್ನು ದೇವರು ಕೊಡ್ತಾನೆ, ಆದರೆ ಸಭೆಗೆ ಅದಕ್ಕೋಸ್ಕರ ಬರಬಾರ್ದು. ನನ್ನ ಯೇಸು ಆಶೀರ್ವಾದ ಮಾಡುವಂಥ ಯೇಸು, ಆಮೇಲೆ ಆಶೀರ್ವಾದ ಕೊಡುವಂಥ ಯೇಸು, ಆಶೀರ್ವಾದಗಳ ಕೈ ಉಳ್ಳಂಥ ಯೇಸು, ಎಲ್ಲ ಅಗತ್ಯಗಳನ್ನು ಪೂರೈಸುವಂಥ ಯೇಸು. ಆದರೆ ದೇವರ ಆಲಯಕ್ಕೆ ಬರುವಾಗ ಅದಕ್ಕೋಸ್ಕರ ಬರಬಾರ್ದು. ಇವರೇ ಅದಕ್ಕೋಸ್ಕರ ಬಂದರು, ಅವರು ಹೊಟ್ಟೆಪಾಡಿಗೋಸ್ಕರ ಬಂದರು. ಇವತ್ತು ಅರ್ಧಕ್ಕರ್ಧ ಜನರಿಗೆ ಯೇಸು ಯಾಕೆ ತೋರ್ಪಡಿಸಿಕೊಳ್ಳುವುದಿಲ್ಲ ಅಂದರೆ ಇದೇ ಪ್ರಾಬ್ಲಮ್ ರೀ. ಅವರು ಬರೋದು ಅವ್ರ ಅಗತ್ಯತೆ ಪೂರೈಸಬೇಕೆಂಬುದಾಗಿ. ಸಭೆಯನ್ನು ಕಿರಾಣಿ ಅಂಗಡಿ ಮಾಡ್ಕೊಂಡ್ಬಿಟ್ಟಾರೆ ಕೆಲವರು. ದೊಡ್ಡ ಲಿಸ್ಟ್ ಇರ್ತದೆ, 1/4 kg ಸಕ್ಕರೆ, 1/2 kg ಗೋಧಿ ಹಿಟ್ಟು, 1 ಲೀಟ್ರ್ ಎಣ್ಣೆ. ಕೊಡು ಸ್ವಾಮಿ, ಟಕ 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 ಟಕ. ಸ್ವಾಮಿ ಹೇಳ್ತಾನೆ, ಓಕೆ ಸರ್, ರೈಟ್ 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 ರೈಟ್. ಇದು ಅಂಗಡಿ ಅಲ್ಲ, ಇದು ಮನೆ. ಪ್ರೈಸ್ ದಿ ಲಾರ್ಡ್. ಯಾರು ಆಮೇಲೆ ಹೇಳಿಲ್ಲ? ನಾ ಹೇಳೋದು ಅರ್ಥ ಆಗ್ತಾ ಇದೆಯಾ? ಯಾಕೆ ಯೋಸೇಫನು ತನ್ನನ್ನು ತಾನು ಪ್ರಕಟ ಮಾಡಿಕೊಳ್ಳಿಲ್ಲ ಅಂದರೆ ಆ ಸಹೋದರರಲ್ಲಿ ಆತನು ಕಾಣುವಂಥದ್ದನ್ನು ಕಾಣಲಿಲ್ಲ. ಅವರು ಇನ್ನೂ ಇಮ್ಮೆಚ್ಯೂರ್ಗೆ ಕನ್ನಡದಲ್ಲಿ ಅವರು ಇನ್ನೂ ಬೆಳೆದಿಲ್ಲ, ಅವ್ರಿಗೆ ಇನ್ನೂ ಪರಿಪಕ್ವತೆ ಬಂದಿಲ್ಲ. ದೇವರು ಅಗತ್ಯತೆಗಳನ್ನು ಮಾತ್ರ ಪೂರೈಸಲಿಕ್ಕಿರುವಂಥ ದೇವರಲ್ಲ, ಅದಕ್ಕಿಂತಲೂ ಶ್ರೇಷ್ಠ ಆಶೀರ್ವಾದಗಳು ಆತನ ಹತ್ರ ಇದೆ. ಹಲ್ಲೆಲೂಯಾ. ಅದಕ್ಕಿಂತಲೂ ಶ್ರೇಷ್ಠ ವರದಾನಗಳು ಆತನ ಹತ್ರ ಇದೆ. ದೇವರು ನಮ್ಮ ಅಗತ್ಯಗಳನ್ನು ಮಾತ್ರವಲ್ಲದೆ ಇನ್ನೂ ಆಳವಾಗಿ ನಮಗೆ ಬೇಕಾಗಿರುವಂಥದ್ದು ಸಂಬಂಧದ ದೇವರು. ಹಲ್ಲೆಲೂಯಾ.
ಆತನು ನಮ್ಮನ್ನು ನಮ್ಮ ಒಳಗೆ ಕಾಣಲಿಕ್ಕಿರುವಂಥ ಇಷ್ಟಪಡುವಂಥ ವಿಷಯ ಏನಂದರೆ ಆತನಿಗೂ ನಮಗಿರುವಂಥ ಸಂಬಂಧ ನಮ್ಮನ್ನು ಸಭೆಗೆ ತೆಗೆದುಕೊಂಡು ಬರಬೇಕು. ಪ್ರೈಸ್ ದಿ ಲಾರ್ಡ್. ಅಣ್ಣಂದ್ರಿಗೆ ಗೊತ್ತಿಲ್ಲ ಅದು ಏಸೆಫ್ ಅಂತೂ, ಏಸೆಫ್ ಗೊತ್ತು ಅದು ಯಾರಂತ. ಸಹೋದರರ ಪ್ರೈಸ್ ದಿ ಲಾರ್ಡ್. ಎಕ್ಸ್ಕ್ಯೂಸ್ ಮೇ. ದೇವರು ಈ ಬೆಳಗಿನ ಜಾವದಲ್ಲಿ ನಮ್ಮ ಜೀವಿತಗಳನ್ನು ಕದಲಿಸಲಿ. ಪ್ರಿಯರೇ, ನಾವು ಸಭೆಗೆ ಬರಬೇಕು. ಅಗತ್ಯತೆಗಳು ನಮಗಿದೆ, ನಮಗೆ ಎಲ್ಲ ಅವಸರತೆಗಳಿದೆ. ಆದರೆ ನಮಗೆ ಸಭೆಗೆ ಎಳೆಯುವಂಥದ್ದು ಇವುಗಳಲ್ಲ, ನಮ್ಮ ಸಂಬಂಧ ನಮ್ಮನ್ನು ಸಭೆಗೆ ಹೇಳ್ಕೊಂಡು ಬರಬೇಕು. ನಮ್ಮ ಒಳಗಡೆ ನಾನು ಅನ್ನುವಂಥದ್ದು ತುಂಬಿರುವಾಗ ಆ ವ್ಯಕ್ತಿಗೆ ಸ್ವಾಮಿ ಕಾಣಿಸ್ಕೊಳ್ಳೋದಿಲ್ಲ. ಯಾಕಂದರೆ ಆ ವ್ಯಕ್ತಿಗೆ ಸ್ವಾಮಿ ಬೇಕಾಗಿಲ್ಲ. ಅವನಿಗೇನು ಬೇಕು? 3 ವರ್ಷ ನಾನು ಕಲ್ಕತ್ತಾದಲ್ಲಿ ಮಿಷನರಿಯಾಗಿ ನಮ್ಮ ಕುಟುಂಬ ನಾವು ಕಲ್ಕತ್ತಾದಲ್ಲಿದ್ವಿ. 3 ವರ್ಷಗಳ ಕಾಲ ವೆಸ್ಟ್ ಬೆಂಗಾಲಲ್ಲಿ ಸತತವಾಗಿ ಸೇವೆ ಮಾಡುವಂಥ ಅನುಭವಗಳು. ಎಲ್ಲ ಮೀಟಿಂಗ್ಗಳಲ್ಲಿ ಒಂದು ಕಂಡೀಷನ್ ಕಂಪಲ್ಸರಿ ಬರೀಬೇಕು. ಏನು ಗೊತ್ತಾ? ಕೆಳಗಡೆ ಊಟ ಆದ ಮೇಲೆ ಔತಣ ಇರುತ್ತೆ. ಏನಿರುತ್ತೆ? ಕೂಟ ಆದ ಮೇಲೆ ಊಟ ಇರುತ್ತೆ. ಅವರು ಹೆಂಗಂದ್ರೆ ಊಟ ಇಲ್ಲಾಂದ್ರೆ ಕೂಟಕ್ಕೆ ಬರಲ್ಲ. ಹೇಳ್ರಿ, ನಿಮ್ಮ ನೇಬರ್ ನಿಮ್ಮ ಪಕ್ಕದ ಟಚ್ ಮಾಡ್ರಿ, ನೀವು ಬರ್ತೀರಾ? ಕೇಳ್ರಿ, ನೀವು ಬರ್ತೀರಾ? ವಿಚಿತ್ರ ಏನಂದ್ರೆ ಫಾಸ್ಟಿಂಗ್ ಪ್ರೇಯರಲ್ಲಿ ಕೂಡ ಊಟ ಇರಬೇಕು ಅವರಿಗೆ. ನಾನು ಫಾಸ್ಟಿಂಗ್ ಪ್ರೇಯರ್ ಉಪವಾಸ ಎದ್ದು ಹೋದ್ರೆ ಉಪವಾಸ ಆದಮೇಲೆ ಬಿರಿಯಾನಿ ಜೊತೆ ಒಂದು ಆಲೂ ಕೊಡ್ತಾರೆ. ಆಲೂ ಅಂದರೆ ಏನಂತಾರೆ? ಆಲೂಗಡ್ಡೆ. ಪ್ರೈಸ್ ದಿ ಲಾರ್ಡ್. ಉಪವಾಸ ಪ್ರಾರ್ಥನೆಗೆ ಏನು ಬೇಕು? ಕೆಲವರಿಗೆ ಏನಾದರೂ ಸಿಗೋವರೆಗೂ ಬರಲ್ಲ ರೀ ಪ್ರೇಯರ್ಗೆ. ಅವರ ಅಗತ್ಯತೆಗಳು ಪೂರ್ತಿ ಆಗೋವರೆಗೆ ಅವರು ಪ್ರೇಯರ್ಗೆ ಬರಲ್ಲ. ಸುಮ್ಮನೆ ಬರ್ರಿ ಪ್ರೇಯರ್ ಮೀಟಿಂಗ್ ಅಸ್ಸಲ್ ಬರೋಂಗಿಲ್ಲ. ಇವರು ಮೊದಲನೇ ಗುಂಪಿನವರು. ಅವರಿಗೋಸ್ಕರನೇ ಅವ್ರು ಬರ್ತಾರೆ. ಅವರ ಅಗತ್ಯತೆ ಇದ್ದಾಗನೇ ಬರ್ತಾರೆ. ಅಗತ್ಯ ಪೂರ್ತಿ ಆಯಿತು, ಅಲ್ಲಿಂದ ಕಾಣೆ ಆಗ್ತಾರೆ. ಇವತ್ತು ಯಾವ ಗುಂಪಿಗೆ ನಾವು ಸೇರಿದ್ದೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಕರ್ತನ ಆತ್ಮನು ನಮ್ಮನ್ನು ಕದಲಿಸ್ತಾ ಇದ್ದಾನೆ. ಕರ್ತನ ಆತ್ಮ ನಮ್ಮನ್ನು ಎಚ್ಚರಪಡಿಸ್ತಾ ಇದ್ದಾನೆ. ಕರ್ತನ ಆತ್ಮನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಆ ಸಹೋದರರು ಅವರಿಗಾಗಿ ಬಂದರು. ಯೇಸಫನು ಅವರ ಹತ್ರ ತನ್ನನ್ನು ತಾನು ಪ್ರಕಟ ಮಾಡಿಕೊಳ್ಳಲಿಲ್ಲ. ಸರಿ, ಕಥೆಯನ್ನು ನಾವು ಮುಂದೆ ನಡೆಸುವಾಗ ಏನಾಯಿತು? ಆತನು ಇಮಿಡಿಯೇಟಾಗಿ ಅವ್ರನ್ನ ಹೇಳ್ದ, ಅಯ್ಯೋ ನೀವು ದೇಶವನ್ನು ನೋಡಿ ಹೋಗಲಿಕ್ಕೆ ಬಂದಂಥ ಸ್ಪೈಸ್ ಎಂಬುದಾಗಿ ಹೇಳ್ತಾನೆ. ಮುಂದಿನ ವಾಕ್ಯ ನೋಡ್ರಿ, ಕನ್ನಡದಲ್ಲಿ ಅದನ್ನೇನಂತ ಹೇಳ್ತಾರೆ ಸ್ಪೈಸ್ಗೆ? ಗೂಢಾಚಾರಿಗಳು. 9ನೇ ವಾಕ್ಯ, 8ನೇ ವಾಕ್ಯ ಓದಿ. 9ನೇ ವಾಕ್ಯ. ಅಣ್ಣಂದಿರ ಗುರುತು ಯೋಸೇಫನಿಗೆ ತಿಳಿದಾಗ್ಯೂ ಅವನ ಗುರುತು ಅವರಿಗೆ ತಿಳಿಯಲಿಲ್ಲ. ಇದು ಅನೇಕರ ಪರಿಸ್ಥಿತಿ ಇವತ್ತು ಸಭೆಯಲ್ಲಿ. ಯೇಸು ಎಲ್ಲರನ್ನ ಅರಿತಾನೆ. ಯೇಸುವನ್ನು ಕಾಣುವಂಥವರು ಬಹಳ ಕೆಲವರು. ಮುಂದೆ ಅವನು ಅವರ ವಿಷಯ ತನಗೆ ಬಿದ್ದ ಕನಸುಗಳನ್ನು ನೆನಪಿಗೆ ತಂದುಕೊಂಡು ಅವರಿಗೆ, ನೀವು ಗೂಢಾಚಾರರು, ನಮ್ಮ ದೇಶದ ದುರ್ಬಲ ಸ್ಥಳಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಬಂದವರು ಎಂದು ಹೇಳಲು 10ನೇ ವಾಕ್ಯ. ಅವರು, ಅಲ್ಲ ಸ್ವಾಮಿ, ತಮ್ಮ ಸೇವಕರಾದ ನಾವು ಆಹಾರ ಪದಾರ್ಥಗಳನ್ನು ಏನಕ್ಕೋಸ್ಕರ ಕೊಂಡುಕೊಳ್ಳುವುದಕ್ಕೆ ಬಂದಿದ್ದೇವೆ. ಏನಕ್ಕೋಸ್ಕರ ಬಂದ್ರಂತೆ? ಅವ್ರ ಬಾಯಿಂದೆ ಬಂತ ಮಾತು. ಏನಕ್ಕೋಸ್ಕರ ಬಂದ್ರು? ಅವರಿಗಾಗಿ. ಹೇಳ್ರೆ, ಅವರಿಗಾಗಿ. ಎಲ್ಲರ ಗಟ್ಟಿಗಳ ಅವರಿಗಾಗಿ ಬಂದರು. ಈ ಗುಂಪಲ್ಲಿ ನಾವು ಸೇರೋದು ಬೇಡ. ಈ ಅಂತ್ಯ ದಿವಸಗಳಲ್ಲಿ ಈ ಗುಂಪಲ್ಲಿ ನಾವು ಸೇರೋದು ಬೇಡ. ಈ ಗುಂಪಿನಲ್ಲಿ ಇರುವಂಥವರಿಗೆ ಯೇಸುವಿನ ಪ್ರಕಟಣೆ ಉಂಟಾಗುವುದಿಲ್ಲ. ಅವರಿಗೆ ಸಿಗಬೇಕಾದದ್ದು ಸಿಗ್ತದೆ, ಯಾಕಂದರೆ ಯೇಸು ಕೊಡ್ತಾನೆ. ಆದರೆ ಉತ್ತಮವಾದಂಥದ್ದನ್ನು ಅವ್ರು ಕಳ್ಕೊಳ್ತಾರೆ. ಯೇಸುಫನ್ ಏನು ಮಾಡ್ದ? ಇಲ್ಲ, ನನಗೆ ಡೌಟ್ ಆಗ್ತದೆ ಅಂದರೆ ಅವರೆಲ್ಲರೂ ಅವರು ಅಣ್ಣಂದರು ಹೇಳಿದರು, ಇಲ್ಲ ನಮ್ಮ ತಂದೆ ಇದ್ದಾನೆ, ಅವನ ಹೆಸರು ಯಾಕೋಬ, ನಮಗೆ ಇಷ್ಟು ಜನ 12 ಜನ ಮಕ್ಕಳು, ಒಬ್ಬನು ಇಲ್ಲ, ಇನ್ನೊಬ್ಬನು ತಂದೆ ಹತ್ರ ಇದ್ದಾನೆ, ಅವನ ಹೆಸರು ಬೆಂಜಮೀನ. ಹೌದಾ? ಒಂದು ಕೆಲಸ ಮಾಡ್ರಿ, ಸಿಮಿಯೋನನ್ನು ಇಲ್ಲೇ ಇಡ್ರಿ, ನಾನು ಅವನು ಸೆರೆ ಹಾಕ್ತೇನೆ, ಹೋಗಿ ಆ ಬೆಂಜಮಿನ ಕರ್ಕೊಂಬರ್ರಿ ಅಂದ. ಅಯ್ಯಯ್ಯೋ, ಎಂಥ ಪರಿಸ್ಥಿತಿ ಆಯ್ತಲ್ಲಪ್ಪ, ಸುಮ್ಮನೆ ಆದರೂ ಹೇಳಿದ್ವಲ್ಲ ಅಂತ ಹೇಳಿ ಅವ್ರು ಬೇಜಾರಾಗ್ತಾರೆ. ಈಗ ಕಳಿಸುವಾಗ ಅವರೆಲ್ಲ ಚೀಲಗಳನ್ನು ಅಕ್ಕಿಯಿಂದ ತುಂಬಿಸಿ ಅವರ ರೊಕ್ಕ ಅದರಲ್ಲಿ ವಾಪಸ್ಸಿಟ್ಟು ಅವರನ್ನು ಕಳಿಸ್ತಾ ಇದ್ದಾನೆ. ಯಾರು? ಯೇಸಫ. ಯಾರನ್ನ ಕಳಿಸ್ತಾ ಇದ್ದಾರೆ? ಅಣ್ಣಂದ್ರೆ. ಹೆಂಗೆ ಹೋಗ್ತಾ ಇದ್ದಾರೆ? ಅವರ ಕೈ ತುಂಬ ಊಟ, ಅವರ ಖರ್ಚು ಅವರಿಗೆ ವಾಪಸ್ಸು.
ಆಶೀರ್ವಾದದಿಂದ ಹೊರಗಡೆ ಹೋಗ್ತಾ ಇದ್ದಾರೆ, ಆದರೆ ಅವರಿಗೆ ಯೋಸೇಫನ ಪರಿಚಯ ಆಗಲಿಲ್ಲ. ಅನೇಕರ ಪರಿಸ್ಥಿತಿ ಇವತ್ತು ನಾವು ಚರ್ಚಿಂದ ಹೊರಗಡೆ ಹೋಗ್ಬೇಕಾದ್ರೆ ಕೈ ತುಂಬ ಹೋಗ್ತಿವೆ, ಆದರೆ ಹೃದಯ ಖಾಲಿ. ಆಶೀರ್ವಾದ ಸಿಗ್ತದೆ, ಆದರೆ ಹೃದಯ ಖಾಲಿ. ಐಶ್ವರ್ಯಗಳು ಸಿಗ್ತವೆ, ಆದರೆ ಸಂಬಂಧ ಇನ್ನ ಶೂನ್ಯ. ಅವನಿಗೆ ಯೋಸೆಫ್ ಗೊತ್ತಿಲ್ಲ, ಯೋಸೆಫಿನ ಪ್ರಕಟಣೆ ಆಗಲಿಲ್ಲ. ಪ್ರಿಯ ದೇವರ ಮಕ್ಕಳೇ, ನಾನು ಹೇಳ್ತೇನೆ, ಅಗತ್ಯತೆಗಳು ನನಗೂ ಇದೆ, ನಮ್ಮೆಲ್ಲರಿಗೂ ಇದೆ. ಅದನ್ನು ಸ್ವಾಮಿ ಪೂರ್ತಿ ಮಾಡ್ತಾನೆ. ಅದಕ್ಕಿಂತ ಶ್ರೇಷ್ಠವಾದಂಥದ್ದು ರಿಲೇಷನ್ಶಿಪ್, ಅದು ಸಂಬಂಧ. ಸಂಬಂಧವನ್ನು ಉಳಿಸಿಕೊಳ್ಳುವರು ಎಲ್ಲ ಆಶೀರ್ವಾದಗಳಿಗೆ ಪಾತ್ರದಾರರು. ನೀವು ಕೇಳೋದಕ್ಕಿಂತ ಮುಂಚೆನೇ ಸಂಬಂಧ ನಿಮ್ಮ ಆಶೀರ್ವಾದಗಳನ್ನು ಒದಗಿಸಿ ಕೊಡ್ತದೆ. ಸಂಬಂಧ ಇರುವಾಗ ಅಗತ್ಯತೆಗಳು ಅವಾಗೇ ಅವು ಪೂರ್ತಿ ಆಗ್ತವೆ. ಕ್ರಿಸ್ತೇಸುವಿನ ಸಕಲ ಐಶ್ವರ್ಯಗಳ ಮೂಲಕ ಎಲ್ಲವನ್ನ ಆತನು ಒದಗಿಸಿ ಕೊಡ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಇವತ್ತು ನನ್ನ ನಿನ್ನ ಆ ಸಂಬಂಧ ಯಾವ ರೀತಿಲಿದೆ? ಸರಿ, ಇವರೆಲ್ಲರೂ ಹೋಗ್ತಾ ಇದ್ದಾರೆ. ಮೊದಲನೇ ದರ್ಶನ ಆಯಿತು, ಎರಡನೇ ದರ್ಶನ. ಕೆಲವು ಕಾಲ ಆದ ನಂತರ 43ನೇ ಅಧ್ಯಾಯ ಮೊದಲನೇ ವಾಕ್ಯ, ಅವ್ರ ಹತ್ರ ಇದ್ದ ಆಹಾರ ಖಾಲಿ ಆಯಿತು, ಅವ್ರ ಹತ್ರ ಇದ್ದ ದನ ದವಸಗಳು ಖಾಲಿ ಆದವು. ಆದರೆ ಇನ್ನೂ ಬರಗಾಲ ಕಂಟಿನ್ಯೂ ಆಗ್ತಾ ಇದೆ. ಆ ದೇಶದಲ್ಲಿ ಬರವು ಬಹುಘೋರವಾಗಿತ್ತು. ಅವರು ಐಗುಪ್ತ ದೇಶದಿಂದ ತಂದಿದ್ದ ದವಸವು ಮುಗಿದ ನಂತರ ಅವರ ತಂದೆಯು ಅವರಿಗೆ, ನೀವು ತಿರುಗಿ ಹೋಗಿ ಇನ್ನು ಸ್ವಲ್ಪ ಧಾನ್ಯವನ್ನು ಕೊಂಡುಕೊಂಡು ಬನ್ನಿರಿ ಅಂದನು. ಅದಕ್ಕೆ ಯಹೂದನು, ಆ ಮನುಷ್ಯನು ನಮಗೆ ನಿಮ್ಮ ತಮ್ಮನನ್ನು ಕರಕೊಂಡು ಬಂದ ಹೊರತು ನನ್ನ ಮುಖವನ್ನು ನೋಡಕೂಡದು ಎಂದು ಖಂಡಿತವಾಗಿ ಹೇಳಿದನಲ್ಲ. ಈಗ ಅಪ್ಪನಿಗೆ ಮಕ್ಕಳಿಗೆ ಒಂದು ಜಗಳ ಆಯಿತು. ಮಕ್ಕಳೇ ಹೇಳ್ತಾ ಇದ್ದಾರೆ, ತಂದೆ ಅವನು ಹೇಳ್ದ, ಅಲ್ಲಿರುವಂಥ ಯಜಮಾನ ಹೇಳ್ದ, ಈ ಬೆಂಜಮಿನ್ನ ನೀವು ಕರ್ಕೊಂಡು ಬರಲಿಲ್ಲ ಅಂದರೆ ನನ್ನ ಮಕ್ಕ ನೋಡಬೇಡ್ರಿ. ಈ ಸರಿ ಬರಬೇಕಾದ್ರೆ ಯಾರು ಬರಬೇಕು? ಬೆಂಜಮಿನ್. ಅಲ್ಲಿ ಯಾರಿದ್ದಾರೆ? ಸಿಮಿಯೋನ. ಎಲ್ಲಿ? ಸೆರೆಯಲ್ಲಿ. ಅವ್ರು ತಿನ್ನುವಂಥ ಆಹಾರ ಖಾಲಿ ಆಯಿತು. ಈಗ ಮತ್ತೆ ವಾಪಸ್ ಹೋಗ್ಬೇಕಿಲ್ಲ ಅಂದರೆ ಅವ್ರಿಗೆ ಆಹಾರ ಇಲ್ಲ. ಈ ಸಾರಿ ಏನು ಮಾಡ್ಬೇಕು ಅರ್ಥ ಆಗ್ತಾಯಿಲ್ಲ. ಅಪ್ಪ ಅಳ್ತಾ ಇದ್ದಾನೆ, ನಾನು ಬೆಂಜಮಿನ್ನ ಕಳ್ಕೊಳ್ಳೋದಿಲ್ಲ, ಆಲ್ರೆಡಿ ಯೋಸೆಫನ್ ಕಳ್ಕೊಂಡಿದ್ದೇನೆ, ಇವನಿಗೇನಾದರೂ ಆದರೆ ನಾನು ಉಳಿಯಲ್ಲ, ನಾನು ಸತ್ತೋಗ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಸಡನ್ ಆಗಿ ಮಧ್ಯವರ್ತಿಯಾಗಿ ಯೂದನು ಬಂದನು ಎಂಬುದಾಗಿ ನಾವು ಬೈಬಲಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯೂದ ಅಂದರೆ ಏನು ಗೊತ್ತಾ? ಸ್ತುತಿ. ಯೂದ ಅಂದರೆ ಏನು ಗೊತ್ತಾ? ಪ್ರೈಸ್. ತಂದೆಯನ್ನ ಕನ್ವಿನ್ಸ್ ಮಾಡಲಿಕ್ಕೆ ಯಾರು ಬಂದನಂತೆ? ಯೂತನು ಬಂದಂತೆ. ತಂದೆಯನ್ನ ಕನ್ವಿನ್ಸ್ ಮಾಡಲಿಕ್ಕೆ ನಮಗೆ ದೇವರು ಕೊಟ್ಟ ಬಲವಾದ ಅಸ್ತ್ರ ಏನು ಗೊತ್ತಾ? ಸ್ತುತಿ. ಸ್ತುತಿ ನನ್ನ ತಂದೆಯನ್ನು ಕದಲಿಸ್ತದೆ. ಸ್ತುತಿ ನನ್ನ ತಂದೆಯ ಹೃದಯವನ್ನು ಕದಲಿಸ್ತದೆ. ಹಲ್ಲೆಲೂಯಾ. ಇಲ್ಲಿ ಸ್ತುತಿ ಮಾಡುವಂಥವರಿದ್ದಾರಾ? ಇಲ್ಲಿ ಸ್ತುತಿಸುವಂಥವರಿದ್ದಾರಾ? ಇಲ್ಲಿ ಸ್ತುತಿಯನ್ನ ಹಲ್ಲೆಲೂಯಾ ಕಂಟಿನ್ಯೂ ಆಗಿ ದೇವರ ಸಂಗಡ ಸ್ತುತಿ ಮಾಡುವಂಥವ್ರು ಈ ಸ್ಥಳದಲ್ಲಿದ್ದಾರಾ? ಹಾಗಾದ್ರೆ ಒಂದು ಜೋರಾದಂಥ ಹಲ್ಲೆಲೂಯಾ ಹೇಳ್ತೀರಾ? ಹಲ್ಲೆಲೂಯಾ. ಎಷ್ಟೇ ಪರಿಸ್ಥಿತಿಗಳು ಕಠಿಣವಾಗಿದ್ರು ಸ್ತುತಿ ತಂದೆಯ ಹೃದಯವನ್ನ ಕರಗಿಸ್ತದಂತೆ. ಯೂದ ಮಧ್ಯದಲ್ಲಿ ಬಂದ, ಮಾತಾಡ್ದ, ತಂದೆಯ ಹೃದಯ ಕದಲ್ತು. ಸರಿ, ತಗೊಂಡು ಹೋಗಂದ. ನಾನು ಹೇಳ್ತೀನಿ ಕೇಳ್ರಿ, ಯಾವಾಗ ಪ್ರಾರ್ಥನೆಗಳು ತಡೆ ಹಿಡಿಯಲ್ಪಡ್ತಾವೋ ಸ್ತುತಿ ಮಾಡ್ರಿ, ಸ್ತುತಿ ಮಾಡ್ರಿ. ತಂದೆ ಹತ್ರ ಹೋಗ್ಲಿಕ್ಕೆ ಆಗ್ತಾ ಇಲ್ವಾ? ಸ್ತುತಿ ಮಾಡ್ರಿ. ಹೃದಯ ಬಹಳ ಡ್ರೈ ಆಗಿದೆನಾ, ಬರಡು ಅನುಭವ ಇದೆನಾ, ಸ್ತುತಿ ಮಾಡ್ರಿ. ನಿಮಗೆ ಪ್ರಾರ್ಥನೆಗಳು ಯಾಕೋ ಮೇಲೆ ಹೋಗ್ತಾ ಇಲ್ಲ ಅಂತ ಅನಿಸ್ತದ, ಸ್ತುತಿ ಮಾಡ್ರಿ. ಅದೇ ಕ್ಷಣದಲ್ಲಿ ದೇವರ ಪ್ರಸನ್ನತೆ ನಿಮ್ಮನ್ನು ಆವರಿಸಿಕೊಳ್ತದೆ. ಅದೇ ಸಮಯದಲ್ಲಿ ತಂದೆಯ ಒಂದು ಅಭಿಷೇಕ ನಿಮ್ಮನ್ನು ಕದಲಿಸ್ಲಿಕ್ಕಿದೆ. ಅದೇ ಸಮಯದಲ್ಲಿ ತಂದೆಯ ಹೃದಯ ನಿಮ್ಮ ಕಡೆ ತಿರ್ಲಿಕ್ಕಿದೆ. ಸ್ತುತಿ ದೇವರು ನಮಗೆ ಕೊಟ್ಟಿರುವಂಥ ಶ್ರೇಷ್ಠವಾದ ಇಂಟರ್ಸೆಷನ್ ಗಿಫ್ಟ್. ಅದು ವಿಜ್ಞಾಪನೆ ಮಾಡುವಂಥ ಬಲವಾದ ಬಲಗೈ. ಸ್ತುತಿ ಉಳ್ಳಂಥವರು ಆಶೀರ್ವಾದದ ಮಕ್ಕಳು. ಸೊ ಯೂದ ಮಧ್ಯದಲ್ಲಿ ಬಂದ, ತಂದೆ ಒಪ್ಕೊಂಡ್ರು. ಈಗ ತಂದೆ ಕಳಿಸ್ತಾ ಇದ್ದಾನೆ. ನೋಡ್ರಿ,
ನೀನು ನಮ್ಮ ತಮ್ಮನನ್ನು ನಮ್ಮ ಜೊತೆಯಲ್ಲಿ ಕಳುಹಿಸಿದರೆ ನಾವು ಹೋಗಿ ನಿನಗೆ ಧಾನ್ಯವನ್ನು ಕೊಂಡುಕೊಂಡು ಬರುತ್ತೇವೆ ಅಂತ ಹೇಳಿ ಅವರಪ್ಪನನ್ನು ಒಪ್ಪಿಸಿ. ಈಗ 14ನೇ ವಾಕ್ಯ, ಅವರಪ್ಪ ಹೇಳುವಂಥ ಲಾಸ್ಟ್ ಮಾತು ಯೂದನಿಗೆ, ಅವ್ರ ಮಕ್ಕಳಿಗೆ, ಅವನು ನಿಮ್ಮ ಮೇಲೆ ಕನಿಕರವಿಟ್ಟು ನಿಮ್ಮ ಅಣ್ಣನನ್ನು ಬೆನ್ಯಾಮೀನನನ್ನು ನಿಮ್ಮೊಂದಿಗೆ ಕಳುಹಿಸಿ ಬಿಡುವಂತೆ. ಕನಿಕರವಿಟ್ಟು, ದಯಮಾಡಿ ಗಮನಿಸಿ, ಈ ಶಬ್ದದ ಮೇಲೆ ಸಂಜೆ ನಾನು ವಾಕ್ಯ ಹೇಳಲಿಕ್ಕಿದ್ದೇನೆ, ಇದನ್ನ ಮಿಸ್ ಮಾಡ್ಕೋಬೇಡ್ರಿ. ಇದು ಬಲವಾದ ಶಬ್ದ ಈ ದಿನಗಳಲ್ಲಿ ನಮ್ಗೆ ಬೇಕಾಗಿರುವಂಥದ್ದು. ಇಂಗ್ಲೀಷಲ್ಲಿ ಅದನ್ನು ನಾವು ಮರ್ಸಿ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಕನಿಕರ ಅನ್ನುವಂಥದ್ದನ್ನು ಹೇಳ್ತೀವಿ. ಈ ರಾತ್ರಿ ನಾನು ಅದನ್ನು ಹಂಚ್ಕೊಳ್ಳಿಕ್ಕಿದ್ದೇನೆ. ಮುಂದೆ ಓದಿ. ಸರ್ವಶಕ್ತನಾದ ದೇವರು ಅನುಗ್ರಹಿಸಲಿ, ನಾನಂತೂ ಮಕ್ಕಳನ್ನು ಕಳಕೊಂಡವನಾಗಬೇಕಾದರೆ ಹಾಗೆಯೇ ಆಗಲಿ ಎಂದು ಹೇಳಿದನು ಅಂತ ಹೇಳಿ ಮುಗಿಸ್ದ. ತಗೊಂಡು ಹೋಗ್ರಪ್ಪ, ಆದರೆ ಇವನಿಗೆ ಏನಾದರೂ ಆಯ್ತಾ, ನಾನು ಸತ್ತೋಗ್ತೇನೆ. ಈ ಬೆಂಜಮಿನಿಗೆ ಏನಾದರೂ ಆಯ್ತಾ, ನಾನು ಸತ್ತೋಗ್ತೇನೆ ಎಂಬುದಾಗಿ ತಂದೆ ಅವ್ರಿಗೆ ಹೇಳಿ ಒಪ್ಪಿಸಿಕೊಟ್ಟು ತಿರುಗಿ ಅವರೆಲ್ಲರನ್ನ ಅವರವರ ರೊಕ್ಕ ಅವ್ರ ಕೈಯಲ್ಲಿ ಹಾಕ್ಬಿಟ್ಟು ವಾಪಸ್ ಕಳಿಸ್ತಾ ಇದ್ದಾನೆ. ಇವರು ಈಗ ಎಷ್ಟನೇ ಸಾರಿ ಬರ್ತಾ ಇದ್ದಾರೆ? ಎಲ್ಲರ ಗಟ್ಟಿಗಳು ಎಷ್ಟನೇ ಸಾರಿ? 2ನೇ ಸಾರಿ ಯೋಸೇಫನ ಮುಂದೆ ನಿಂತುಕೊಳ್ತಾ ಇದ್ದಾರೆ. ನಾವು ಓದೋಣ ಅಲ್ಲಿ 15ನೇ ವಾಕ್ಯ, ನೆಕ್ಸ್ಟ್ ವಾಕ್ಯ. ಆ ಮನುಷ್ಯರು ಆ ಕಾಣಿಕೆಯ ವಸ್ತುಗಳನ್ನು ಸಿದ್ಧಪಡಿಸಿ 2ರಷ್ಟು ಹಣವನ್ನು ತೆಗೆದುಕೊಂಡು ಬೆನ್ಯಾಮೀನನನ್ನು ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟು ಐಗುಪ್ತ ದೇಶಕ್ಕೆ ಸೇರಿ ಯೋಸೇಫನೆದುರಿನಲ್ಲಿ ನಿಂತುಕೊಂಡರು. 2ನೇ ಬಾರಿ ದರ್ಶನ ಕೊಡ್ತಾ ಇದ್ದಾರೆ. 2ನೇ ಬಾರಿ ಯೋಸೇಫನ ಮುಂದೆ ನಿಂತುಕೊಳ್ತಾ ಇದ್ದಾರೆ. ಇವಾಗ ಹೇಳ್ರಿ, ಇವ್ರು ಯಾಕೆ ಬಂದರು? ಈ 2ನೇ ಸಾರಿ ಯಾಕೆ ಬಂದರು? ಮೊದಲನೇ ಸಾರಿ ಅವ್ರಿಗೋಸ್ಕರ ಬಂದರು. 2ನೇ ಸಾರಿ ಯಾಕೆ ಬಂದರು? ಯಾರೋ ಸೆರೆಯಲ್ಲಿದ್ದಾರಲ್ಲ, ಸೆರೆಯಲ್ಲಿ ಯಾರಿದ್ದಾರೆ? ತಮ್ಮ, ಸಹೋದರನಿಗೋಸ್ಕರ ಬಂದರು. ಯಾಕೆ ಬೆಂಜಮಿನ್ನ ಕರ್ಕೊಂಡ್ಬಂದರು? ತಮ್ಮ. 2ನೇ ಸಾರಿ ಯಾಕೆ ಬಂದರು ಗೊತ್ತಾ? ಇನ್ನೊಬ್ಬರಿಗೋಸ್ಕರ ಬಂದರು. ಇದು 2ನೇ ಗುಂಪು ಸಭೆಯಲ್ಲಿ. ಮೊದಲನೇ ಗುಂಪು ಅವ್ರಿಗೋಸ್ಕರ ಅವ್ರು ಬರ್ತಾರೆ. ಈ 2ನೇ ಗುಂಪು ಯಾರು ಗೊತ್ತಾ? ಅವ್ರಿಗೋಸ್ಕರ ಅಲ್ಲ, ಇನ್ನೊಬ್ರಿಗೋಸ್ಕರ ಬರೋ ಗುಂಪು ಐತ್ರಿ. ಯಾರು ಪ್ರೈಸ್ ಲಾರ್ಡ್ ಹೇಳಿಲ್ಲ? ಸ್ವಲ್ಪ ಹೇಳ್ರಿ ಪ್ರೈಸ್ ಲಾರ್ಡ್ ಅಂತ. ಅಲ್ಲೆಲೂಯ. ಕೆಲವರಿಗೆ ಸಭೆ ಎಂಥ ಸ್ಥಳ, ನಾಳೆ ಸಭೆಯಲ್ಲಿ ಸಿಗೋಣ ಬಾ ಮಗ, ನಾಳೆ ಸಭೆ ಆದ್ಮೇಲೆ ಮಾತಾಡೋಣ ಬಾ ಅಮ್ಮ. ಸಭೆಗೆ ಯಾಕೆ ಬರ್ತಾರಂದ್ರೆ ಒಬ್ರನ್ನೊಬ್ರು ನೋಡ್ಕೊಳ್ಳೋಕ್ಕೆ. ಸಭೆಗೆ ಯಾಕೆ ಬರ್ತಾರಂದ್ರೆ ಒಬ್ರನ್ನೊಬ್ರು ಮಾತಾಡ್ಸೋಕ್ಕೆ. ಸಭೆಗೆ ಯಾಕೆ ಬರ್ತಾರಂದ್ರೆ ಸಭೆ ಆದಮೇಲೆ ಬಿರಿಯಾನಿ ತಿನ್ನೋಕ್ಕೆ, ಸಭೆ ಆದಮೇಲೆ ಮಾತಾಡ್ಕೊಳ್ಳೋಕ್ಕೆ, ಟೀ ಕುಡಿಯೋಕ್ಕೆ. ಸ್ತೋತ್ರ. ನಾನು ಯವನಸ್ಥನಾಗಿರ್ಬೇಕಾದ್ರೆ ಈ ಮೇನ್ ಲೈನ್ ಚರ್ಚ್ಗಳಲ್ಲಿ ನನ್ನ ಹತ್ರ ಒಂದು ಬಹಳ ದಾಹ ಇತ್ತು, ಭಾರ ಇತ್ತು. ಏನು ಭಾರ? ಸ್ವಾಮಿ ಯವನಸ್ಥರನ್ನ ಕಾಪಾಡು, ರಕ್ಷಿಸು, ರಕ್ಷಣೆ ತೆಗೆದುಕೊಂಬ ಅಂತ ಪ್ರಾರ್ಥನೆ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೆ. ಆದರೆ ಯಾರು ನನ್ನ ವಯಸ್ಸಲ್ಲಿ ಇರುವಂಥ ಫ್ರೆಂಡ್ಸ್ ಬರ್ತಾ ಇರಲಿಲ್ಲ. ಆಗ ವಯಸ್ಸು 26, 27, 28 ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗ ಆಟೋಮೆಟಿಕಲಿ ಜೀವನದಲ್ಲಿ ನೋಡಿದಂಥ ಫ್ರೆಂಡ್ಗಳು ಸಭೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಆಮೇನಂದೆ, ಸ್ತೋತ್ರ ಸ್ವಾಮಿ, ಉಜ್ಜೀವನ ಬರ್ತಾ ಇದೆ ನಮ್ಮ ಸಭೆಗಳಲ್ಲಿ, ದೇವರೇ ಇಳಿದು ಬರ್ತಾ ಇದೆಯಾ. ಇವರೆಲ್ಲರೂ ಚೆನ್ನಾಗಿ ರೆಡಿಯಾಗಿ ಮೇಕಪ್ ಮಾಡಿಕೊಂಡು ಲಿಪ್ಸ್ಟಿಕ್ ಮಾಡ್ಕೊಂಡು ಎಲ್ಲರೂ ನನ್ನ ಕ್ಲಾಸ್ಮೇಟ್ಸೇ. ನಾನು ಅಂದ್ಕೊಂಡೆ ಹುಟ್ಟಿದಾಗ್ಲಿಂದ ಕರಿತಾ ಇದ್ದೀನಿ ಸಭೆಗೆ, ಇವ್ರು ಬಂದಿಲ್ಲ. 26, 27, 28 ಆಯಿತು, ಸಡನ್ನಾಗಿ ಬರ್ತಾ ಇದ್ದಾರಲ್ಲಪ್ಪ, ಸಂತೋಷ ಆಯಿತು. ಸ್ವಾಮಿ ಏನಾಗ್ತಾ ಇದೆ? ಉಜ್ಜೀವನ ಏನಾಗ್ತಾ ಇದೆ? ಗಟ್ಟಿಗೆ ಹೇಳ್ರಿ, ಏನಾಗ್ತಾ ಇದೆ? ನಾನು ಸಂತೋಷಪಟ್ಟು ಪ್ರಾರ್ಥನೆ ಮಾಡಬೇಕಾದ್ರೆ ದೇವ್ರ ಆತ್ಮನೊಂದು ಸ್ವರ, ನೀನು ಕಾಯ್ದು ನೋಡು ಅಂತ. ಏನು ಸ್ವಾಮಿ, ಏನು ಕತೆ ಅಂದರೆ ಆಮೇಲೆ ಅರ್ಥ ಆಯಿತು. ಅವ್ರ ಮನೆಗೆ ಬೈದು ಕಳ್ಸಾರ, ನೀನು ಇವಾಗ ಸಭೆಗೆ ಹೋಗಿಲ್ಲ ಅಂದರೆ ನಿನಗೆ ಯಾರು ಹೆಣ್ಣು ಕೊಡಲ್ಲ. ಹಲೋ ಹಲೋ, ನೀನು ಇವಾಗ ಸಭೆಗೆ ಹೋಗಿಲ್ಲ ಅಂದರೆ ನಿನಗೆ ಗಂಡು. ಗಟ್ಟಿಗೆ ಹೇಳ್ರಿ. ಅಯ್ಯೋ ಸ್ವಾಮಿ, ನಾನು ಎಲ್ಲೋ ಯಾರ ಹತ್ರನೋ ಮಾತಾಡ್ದಂಗೆ ಐತೆ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಸಭೆಗೆ ಯಾಕೆ ಬರ್ತಾರೆ ಗೊತ್ತಾ? ಒಬ್ರನ್ನೊಬ್ರು ನೋಡ್ಕೊಳಕ. ಯಾಕೆ ಬರ್ತಾರೆ ಗೊತ್ತಾ? ಮ್ಯಾಚ್ ಮೇಕಿಂಗ್. ಏನ್ರಿ, ಕೆಲವು ನನಗೆ ಎಷ್ಟೋ ಕೇಳಬೇಕಾಯ್ತು. ಒಬ್ಬ ಹುಡುಗನಿಗೆ ಅವ್ರ ತಂದೆ ತಾಯಿಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕುಂದ್ರಸಾರ, ನೀನು ಅಲ್ಲಿ ಕೂತ್ಕೋ, ಆ ಹುಡುಗಿ ಅಲ್ಲಿ ಕೂತ್ಕೊಳ್ತಾಳ, ನೀವಿಬ್ಬರು ವಾಕ್ಯದ ಮಧ್ಯದಲ್ಲಿ ಹಿಂಗೆ ನೋಡ್ಕೊರಿ, ಚೆನ್ನಾಗಿ ನೋಡ್ಕೊರಿ. ವಾಕ್ಯ ಆದಮೇಲೆ ಹೊರಗಡೆ ಹೋಗಿ
ಟೀ ಕುಡೀರಿ. ಅಯ್ಯೋ ದೇವ್ರೆ, ಸಭೆಗೆ ಇದು ಕೂಡ ಬರ್ತಾರಾ? ಕೇಳ್ರಿ, ಇದು ಕೂಡ ಬರ್ತಾರಾ? ಕೇಳ್ರಿ ಕೇಳ್ರಿ, ನೀವು ಕೂಡ ಕೇಳ್ರಿ, ಇದು ಕೂಡ ಬರ್ತಾರಾ? ಬರ್ತಾರ್ರಿ, ನಡೀತಾವ ಇಂಥವು. ಪ್ರೈಸ್ ದಿ ಲಾರ್ಡ್. ಯಾರು ಸ್ತೋತ್ರ ಹೇಳ್ತಾ ಇಲ್ಲ? ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದ್ದೇನಾ? ಸಭೆಗೆ ಬರೋದು ಮ್ಯಾಚ್ ಮೇಕಿಂಗ್ಗೆ. ಹೌದ್ರಿ, ಮದುವೆಗಳು ಆಗಬೇಕು, ಆಗ್ತವೆ, ಬಟ್ ಅದಕ್ಕೋಸ್ಕರನೇ ಬರಬಾರ್ದು. ಅದಕ್ಕೋಸ್ಕರ ನಾವು ಸಭೆಗೆ ಬರಬಾರ್ದು. ಮದುವೆಗಳನ್ನು ಮಾಡುವಂಥವನು ನಮ್ಮ ಕರ್ತನೆ, ಜೊತೆ ಸೇರಿಸುವಂಥವನು ನಮ್ಮ ಕರ್ತನೆ, ಮುಂದೆ ನಡೆಸುವಂಥವನು ನಮ್ಮ ಕರ್ತನೆ. ಆದರೆ ಅದಕ್ಕೋಸ್ಕರ ನಾವು ಸಭೆಗೆ ಬರಬಾರ್ದು. 25 ವರ್ಷ ಮನೆಗಿದ್ದು ಫಿಲ್ಮ್ ನೋಡಿ ಪಾರ್ಕಲ್ಲಿ ಕುಂತು ಫ್ರೆಂಡ್ ಹತ್ರ ಸಿಗರೇಟ್ ಸೇರಿ 27ನೇ ವರ್ಷದಲ್ಲಿ ರೆಡಿಯಾಗಿ ಬರ್ತೀಯ ಮಗನ. ಸಡನ್ನಾಗಿ ಬೇಡ ಹೊರಗಡೆ ಬಾಹ್ಯ ಬೇಡ. ಇವರ ಒಳಗಡೆ ಏನೈತೆ ಗೊತ್ತಾ? ಇನ್ನೊಬ್ಬರಿಗೋಸ್ಕರ ಬರುವಂಥ ಗುಂಪಿದು. ಕೆಲವರು ಮನೆ ಮಾತುಕತೆಗಳನ್ನು ಮಾತಾಡ್ಕೋಬೇಕಂದ್ರೆ ಬೆಸ್ಟ್ ಪ್ಲೇಸ್ ಏನು ಗೊತ್ತಾ? ಸಭೆ ಆದಮೇಲೆ ಹಬ್ಬ ಕಿಚಿ. ಅವ್ರು ಹೆಂಗಿದ್ದಾರೆ, ಇವ್ರು ಹೆಂಗಿದ್ದಾರೆ, ಅವ್ರು ಹೆಂಗಿದ್ದಾರೆ, ಅಲ್ಲಿ ಆಯ್ತಾ, ಆ ಜಗಳ ಆಯ್ತಾ, ಈ ಜಗಳ ಆಯ್ತಾ. ಕೆಲವರಿಗೆ ಸಭೆ ಸ್ಪಾಟ್. ಬೇರೆ ಕಡೆ ಇದ್ದರೆ ಫೋನ್ ಬರ್ತದಲ್ಲ ಮನೆಯಿಂದ, ಅವ್ರಿಗೆ ಹೇಳ್ಬಿಟ್ರೆ ಆಯ್ತು, ನಾನು ಎಲ್ಲಿದ್ದೀನಿ ಅವ್ರೇನು ಕೇಳಲ್ಲ. ಸಭೆಗೆ ತಾನು ಪ್ರಾರ್ಥನೆ ಮಾಡಕತ್ತಾಳ. ಪ್ರಾರ್ಥನೆ ಎಲ್ಲ ಏನು ಮಾಡಕತ್ತಾಳ? ಲೋಕದ ಸುದ್ದಿ. ಪ್ರೈಸ್ ದಿ ಲಾರ್ಡ್. ಇವರು 2ನೇ ಸಾರಿ ಬಂದು ನಿಂತಾಗ ಯೋಸೆಫನ ಅವರಿಗೆ ಹೃದಯ ನೋಡ್ದ. ಇನ್ನೂ ಇವ್ರು ರೆಡಿ ಇಲ್ಲ, ಇನ್ನೂ ಇವರ ಒಳಗಡೆ ನನ್ನ ಆಶೀರ್ವಾದಕ್ಕೆ ಇವ್ರು ರೆಡಿ ಇಲ್ಲ, ನನ್ನ ಪ್ರಕಟಣೆಗೆ ಇವ್ರು ಇನ್ನೂ ರೆಡಿ ಇಲ್ಲ. ನಾನು ಇನ್ನೂ ಯೋಸೆಫ್ ಅಂತ ಹೇಳಬೇಕು, ಆದರೆ ಇದನ್ನ ಹ್ಯಾಂಡಲ್ ಮಾಡೋಕ್ಕೆ ಇವ್ರಿಗೆ ಇನ್ನೂ ಪರಿಪಕ್ವತೆ ಬಂದಿಲ್ಲ. ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡ. ನಾನು ಹೇಳ್ತೀನಿ ಕೇಳ್ರಿ, ಸರಿಯಾದ ಉದ್ದೇಶಗಳಿಟ್ಕೊಂಡು ನಾವು ಸಭೆಗೆ ಬರುವಾಗ ಕರ್ತನು ನಮಗೋಸ್ಕರ ಕಾಯ್ತಾ ಇರ್ತಾನೆ, ಯೇಸು ನಮಗೋಸ್ಕರ ಕಾಯ್ತಾ ಇರ್ತಾನೆ, ಅವನ ಆತ್ಮ ನಮಗೋಸ್ಕರ ಕಾಯ್ತಾ ಇರ್ತಾನೆ. ಹಾಗಾಗಿ ಕರೆಕ್ಟಾದ ಉದ್ದೇಶದಿಂದ ಬರುವಂಥವರಿಗಾಗಿ ದೇವರು ಇವತ್ತು ಕಾಯ್ತಾ ಇದ್ದಾನೆ. ಫಾಸ್ಟ್ ಫಾರ್ವರ್ಡ್ ಯಾವಾಗ ಆಗ್ತದಂದ್ರೆ, ಕರ್ತನನ್ನ ಕರೆಕ್ಟ್ ಆಗಿ ತಿಳ್ಕೊಂಡಂಥವರ ಜೀವಿತದಲ್ಲಿ ಫಾಸ್ಟ್ ಫಾರ್ವರ್ಡ್ ಮಿರಾಕಲ್ಸ್ಗಳು ಆಗ್ತವೆ. ಇದ್ದಕ್ಕಿದ್ದಂಗೆ ದೇವರ ಆಶೀರ್ವಾದ ಮಾಡ್ತಾನೆ, ಇದ್ದಕ್ಕಿದ್ದಂಗೆ ಪವಿತ್ರಾತ್ಮನ ಬಲ ಬರ್ತದೆ, ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಆಗದೇ ಇರುವ ಕಾರ್ಯಗಳಾಗ್ತವೆ, ಇದ್ದಕ್ಕಿದ್ದಂಗೆ ನಿಂತು ಹೋದ ಕಾರ್ಯಗಳು ಮುಂದೆ ಚಲನೆ ಆಗ್ತವೆ, ಇದ್ದಕ್ಕಿದ್ದಂಗೆ ದೇವರ ಹೃದಯ ಕದಲಿಸಲ್ಪಡ್ತದೆ. ನಂಬುವಂತವ್ರು ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಈ ದಿನ 1ನೇ ಗುಂಪಿಗೆ ನಾವು ಸೇರೋದು ಬೇಡ, 2ನೇ ಗುಂಪಿಗೆ ನಾವು ಸೇರೋದು ಬೇಡ. ಈಗ ಪ್ರಶ್ನೆ ಏನಂದ್ರೆ, ಬ್ರದರ್ 3ನೇ ಗುಂಪಿನವ್ರು ಯಾರು? ನಾನು ಸೀದಾ ಫಾಸ್ಟ್ ಫಾರ್ವರ್ಡ್ ಆಗಿ ಈ ಟಾಪಿಕ್ಗೆ ಬಂದ್ಬಿಡ್ತೇನೆ. ನಡೀರಿ ಬೈಬಲ್ ಓದೋಣ. ಯಾವಾಗ ಈ ಮಾತುಕತೆ ಆಯ್ತು, ಬೈಬಲ್ ಹೇಳ್ತು, ಈ ಸ್ಟೋರಿಯನ್ನು ಕೇಳಿ, ಯಾಕಂದ್ರೆ ಬಹಳ ದೊಡ್ಡ ಭಾಗ. ಈ ಸ್ಟೋರಿಯನ್ನು ಕೇಳಿ. ಏನು ಮಾಡ್ದ ಯೋಸೇಫ್ ಅಂದರೆ, ಅವರೆಲ್ಲರನ್ನ ಮನೆಗೆ ಕರೆದು ಚೆನ್ನಾಗಿ ಊಟ ಇಟ್ಟು, ಚೆನ್ನಾಗಿ ಬಿರಿಯಾನಿ ಇಟ್ಟು, ಅವರೆಲ್ಲರಿಗೆ ಚೆನ್ನಾಗಿ ಊಟ ಮಾಡಿಸಿ ಕಳಿಸ್ತಾ ಇದ್ದಾನೆ. ಸುಮ್ಮನೆ ಕಳಿಸ್ಲಿಲ್ಲ, ಏನೋ ಟ್ರಿಕ್ ಮಾಡ್ದ. ಏನು ಮಾಡ್ದ? ಬೆಂಜಮಿನ್ ಬ್ಯಾಗಲ್ಲಿ ಅವನ ಬೆಳ್ಳಿ ಕಪ್ಪನ್ನು ಇಟ್ಬಿಟ್ಟ. ಬೆಂಜಮಿನ್ ಬ್ಯಾಗಲ್ಲಿ ಬೆಳ್ಳಿ ಕಪ್ಪನ್ನು ಬಚ್ಚಿಟ್ಟು ಕಳಿಸ್ಬಿಟ್ಟ. ಅವರೆಲ್ಲರೂ ಹಬ್ಬ, ನಮಗೇನು ಬೇಕೋ ನಮಗೆ ಸಿಕ್ತು, ಸನ್ಮಾನ ಸಿಕ್ತು, ಸಿಮಿಯೋನ್ ಸಿಕ್ಬಿಟ್ಟ, ಬೆಂಜಮಿನ್ ನಮ್ಮ ಕೈಯಲ್ಲಿದ್ದಾನೆ, ನಾವೆಲ್ಲರೂ ಸೀದಾ ಮನೆಗೆ ಹೋಗೋಣ, ಊಟ ಮಾಡೋಣ, ನಮ್ಮ ತಂದೆಗೆ ಹೇಳೋಣ ಅಂತ ಪ್ರಯಾಣದಲ್ಲಿ ಅವರು ಮುಂದೆ ಹೋಗಬೇಕಾದ್ರೆ ಸಡನ್ನಾಗಿ ಮಧ್ಯದಲ್ಲಿ ಅವರ ಸೇವಕರನ್ನ ಯೋಸೆಫನ್ನು ಕಳಿಸ್ಕೊಟ್ಟು ಹೇಳ್ತಾ ಇದ್ದಾನೆ, ಯಾರೋ ನನ್ನ ಕಪ್ಪು ಕದ್ದಿದ್ದಾರೆ, ಯಾರ ಬ್ಯಾಗಲ್ಲಿ ಕಪ್ಪು ಐತೆ ಅವನ್ನ ಎತ್ಕೊಂಬರ್ರಿ, ಅವನ ಬಿಡಲ್ಲ ಅಂತ ಹೇಳಿ ಸಡನ್ನಾಗಿ ಬಂದರು. ಎಲ್ಲರೂ ನಿಲ್ಲಿಸ್ಬಿಟ್ರು ದಾರಿ ಮಧ್ಯದಲ್ಲಿ. ಏನಾಯ್ತು ಸರ್? ಅಲ್ಲಪ್ಪ, ಚೆನ್ನಾಗಿ ನೋಡ್ಕೊಂಡಲ್ಲ, ಯಾಕೆ ನೀವಿಷ್ಟು ತಪ್ಪನ ಮಾಡಿದಿರ? ಏನಾಯ್ತು? ಯಾರೋ ನನ್ನ ಯಜಮಾನನ ಕಪ್ಪನ ಕದ್ದಿದ್ದಾರೆ, ಯಾವರ ಬ್ಯಾಗಲ್ಲಿ ಸಿಗುತ್ತೋ ಅವರನ್ನು ನನ್ನ ಯಜಮಾನ ಸೆರೆ ಹಿಡಿತಾನೆ. ಇಲ್ಲ ಸರ್, ಚೆಕ್ ಮಾಡ್ರಿ ಅಂತ ಹೇಳಿದ್ರು. ಚೆಕ್ ಮಾಡ್ತಾ ಇದ್ದಾರೆ. ಸಡನ್ನಾಗಿ ಯಾರ ಬ್ಯಾಗಲ್ಲಿ ಸಿಕ್ತು? ಬೆಂಜಮಿನ್ ಬ್ಯಾಗಲ್ಲಿ. ಯಾವಾಗ ಬೆಂಜಮಿನ್ ಬ್ಯಾಗಲ್ಲಿ ಕಪ್ಪು ಸಿಕ್ತು, ಸಡನ್ನಾಗಿ ಅಣ್ಣನ ಹೃದಯಗಳಲ್ಲಿ ಒಂದು ಕದಲಿಕೆ ಉಂಟಾಯಿತು. ವಾಕ್ಯದಲ್ಲಿ ನೋಡೋಣ ಅವರ ಒಂದು ಪ್ರತಿಕ್ರಿಯೆ ಆ ಸ್ಥಳದಲ್ಲಿ. 13ನೇ ವಾಕ್ಯ, 44ನೇ ಅಧ್ಯಾಯ
13ನೇ ವಾಕ್ಯ. ಸಿಕ್ಕಿದಾಗ ಆ ಅವರು ದುಃಖಕ್ರಾಂತರಾಗಿ ಆ. ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡ್ರಂತೆ. ಏನಕ್ಕೆ? ಇವಾಗಂತೂ ಅಲ್ಲಿ ಯಾರಿಲ್ಲಲ್ಲ, ಸಿಮಿಯೋನ್ ಇಲ್ಲ, ಬೆಂಜಮಿನ್ ಇಲ್ಲ, ಯಾರಿಲ್ಲ ಅಲ್ಲಿ. ಆದರೆ ಏನಕ್ಕಾಗಿ ಬಟ್ಟೆಗಳನ್ನು ಹರ್ಕೊಂಡ್ರು? ಏನಕ್ಕಾಗಿ ಬಟ್ಟೆಗಳನ್ನು ಹರ್ಕೊಂಡ್ರು? ಯಾಕೆ ಚಿಂತೆ ಆಯಿತು? ಯಾಕೆ ಅವರು ಕಷ್ಟಪಟ್ಟರು? ಇವಾಗ ಅವರ ಹೃದಯದಲ್ಲಿ ಏನು ಕದಲಿಸ್ತಾ ಇದೆ ಅಂದರೆ ಒಂದೇ ಒಂದು ಕದಲಿಸ್ತಾ ಇದೆ. ತಂದೆ ಏನಂತ ಹೇಳ್ದ? ಅವನಿಗೆ ನನ್ನ ಆದರೆ ನಾನು. ಯಾವಾಗ ಅವರ ಕೈ ಬೆಂಜಮಿನ್ ಮೇಲೆ ಬಿಟ್ಟು ಅಣ್ಣಂದ್ರ ತಲೆಯಲ್ಲಿ ಒಂದೇ ಆಲೋಚನೆ, ನನ್ನ ತಂದೆಗೇನಾಗ್ತದೆ? ಎಲ್ಲರೂ ಗಟ್ಟಿಯಾಗಿ ಹೇಳಿ ತಂದೆ ಎಂಬುದಾಗೆ, ಗಟ್ಟಿಯಾಗಿ ಹೇಳಿ ತಂದೆ ಎಂಬುದಾಗೆ. ಈ ದಿನ ಸಭೆಯಲ್ಲಿ ದೇವರು ಏನೋ ಒಂದು ಹುಡುಗುತ್ತಾ ಇದ್ದಾನೆ. ಆ ಏನೋ ಶಬ್ದ ಏನು ಗೊತ್ತಾ? ತಂದೆ ಅನ್ನುವಂಥ ಶಬ್ದ ನಮ್ಮ ಹೃದಯಗಳಲ್ಲಿ ಕರ್ತನು ಹುಡುಕುತ್ತಾ ಇದ್ದಾನೆ. ಎಲ್ಲ ಅಣ್ಣಂದಿರ ಹೃದಯದಲ್ಲಿ ಏನಾಯ್ತು ಅಂದ್ರೆ ಸಡನ್ ಆಗಿ ಅಷ್ಟು ದಿನಗಳ ಕಾಲ ಅವರ ಬಗ್ಗೆ ಆಲೋಚನೆ ಮಾಡಿದ್ರು, ಅಷ್ಟು ದಿನಗಳ ಕಾಲ ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡಿದ್ರು. ಆದ್ರೆ ಈಗ ಎಲ್ಲರೂ ತಂದೆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಎಲ್ಲರ ಮೈಂಡ್ ಅಲ್ಲಿ ತಂದೆ ಇಳ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲರೂ ತಂದೆಗೇನಾಗ್ತದೋ 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 ಎಂಬುದಾಗಿ ಒಂದು ವಿಷಯ ಗಮನಿಸಿ. ಯೋಸೇಫನು ಏನ್ ನೋಡ್ಬೇಕು ಅನ್ಕೊಂಡಿದ್ದಾನೋ ಅಷ್ಟು 2 ಸಂದರ್ಶನಗಳಲ್ಲಿ ಆ ಕಾರ್ಯ ಇವಾಗ ಇವರಲ್ಲಿ ಆರಂಭವಾಯಿತು. ಯಾವಾಗ ಅಣ್ಣಂದ್ರು ಸೇರಿ ಬಂದ್ರು, ಯೋಸೇಫನ ಒಂದು ಪ್ರಶ್ನೆ ಕೇಳಿದ. ಆ ವಾಕ್ಯವನ್ನು ನಾನು ಓದಿಸ್ತೇನೆ. 43ನೇ ಅಧ್ಯಾಯ 17ನೇ ವಾಕ್ಯ. ಅವನು ಅವರ ಯೋಗಕ್ಷೇಮವನ್ನು ವಿಚಾರಿಸಿ ನೀವು ಹೇಳಿದ ಮುದುಕನಾಗಿರುವ ನಿಮ್ಮ ತಂದೆಗೆ ಕ್ಷೇಮವೋ ಅವನು ಇನ್ನೂ ಬದುಕಿದ್ದಾನೋ? ಅದು ರೀ ಯೋಸೇಫನ ತವಕ. ಮೊದಲನೇ ಸಾರಿ ಭೇಟಿಯಾದಾಗ ಯೋಸೆಫನ್ ಗೊತ್ತಿತ್ತು ಇವರ ಅಣ್ಣಂದ್ರೆಲ್ಲ ಅವ್ರಿಗೋಸ್ಕರ ಬದುಕೋರು, ಇವರೆಲ್ಲ ಸ್ವಾರ್ಥಿಗಳು, ಇವರೆಲ್ಲ ಅವರ ಆಶೆ ಉಳ್ಳಂಥವರು ಎಂಬುದಾಗಿ. ಮೊದಲನೇ ಸಾರಿ ನೋಡ್ದ ಅವರ ಹೃದಯ ತುಂಬ ಯಾರಿದ್ರು? ಅವರೇ ಇದ್ರು. ಎರಡನೇ ಸಾರಿ ನೋಡ್ದ ಅವರ ಹೃದಯದ ತುಂಬ ಯಾರಿದ್ರು? ಇನ್ನೊಬ್ಬರು ಇದ್ರು. ಆದರೆ ಯೋಸೆಫನ್ ಏನ್ ನೋಡಲು ಬಯಸಿದ ಅಂದ್ರೆ ತಂದೆಯನ್ನ ನೋಡಲು ಬಯಸಿದ. ಯೋಸೆಫನ್ ಯಾಕೆ ತನ್ನನ್ನು ತಾನು ಬಚ್ಚಿಟ್ಟುಕೊಂಡಿದ್ದ ಅಂದ್ರೆ ಇವರ ಹೃದಯದಲ್ಲಿ ತಂದೆಗಾಗಿ ಸ್ಥಳ ಇಲ್ಲದೆ ಇದ್ರೆ ನನ್ನನ್ನು ನಾನು ಇವರಿಗೆ ಪ್ರಕಟ ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ ಯೋಸೆಫನ ಕಾಯ್ತಾ ಇದ್ದ. ಈ ಮುಂಜಾನೆ ವೇಳೆಯಲ್ಲಿ ನಾನು ಸಭೆಗೆ ಹೇಳುವಂತ ಒಂದು ಮಾತು ಬಹಳ ಶ್ರೇಷ್ಠವಾಗಿ ಗಮನಿಸಿ. ಯೇಸು ಯಾವುದಕ್ಕಾಗಿ ಕಾಯ್ತಾ ಇದ್ದಾನೆ ಗೊತ್ತಾ? ಇದು ದೇವರ ಮನೆ ಅಲ್ಲ, ಇದು ತಂದೆಯ ಮನೆ. ಇಲ್ಲಿ ಬರಬೇಕಾದ್ರೆ ನಮ್ಮ ಹೃದಯದಲ್ಲಿ ತಂದೆ ಇರಬೇಕು. ಇಲ್ಲಿ ನಾವು ಬರೋದು ತಂದೆಗೋಸ್ಕರ, ಇಲ್ಲಿ ನಾವು ಆರಾಧನೆ ಮಾಡೋದು ತಂದೆಯನ್ನ, ಇಲ್ಲಿ ನಾವು ಉತ್ಸಾಹ ಮಾಡೋದು ತಂದೆಯನ್ನ. ಇಲ್ಲಿ ನಮಗಾಗಿ ನಾವು ಬರೋದಲ್ಲ, ಇನ್ನೊಬ್ಬರಿಗಾಗಿ ನಾವು ಬರೋದಲ್ಲ. ಇದು ನನ್ನ ತಂದೆಗಾಗಿ ನಾನು ಬರುವಂತ ತಂದೆಯ ಮನೆ ಆಗಿದೆ. ಕರಗಳನ್ನ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಕ್ಕಾಗಿ ದೇವರು ನೋಡ್ತಾ ಇದ್ದಾನೆ ಗೊತ್ತಾ? ನನ್ನ ಮಗಳ ಹೃದಯದಲ್ಲಿ ತಂದೆ ಇದ್ದಾನ, ಆ ತಂದೆ ಜೀವಂತವಾಗಿದ್ದಾನ, ಆ ತಂದೆಗಾಗಿ ಇವರು ಬಂದಿದ್ದಾರ, ತಂದೆಯ ತವಕ ಇವರಲ್ಲಿದೆನೋ ಎಂಬುದಾಗಿ ಸ್ವಾಮಿ ನೋಡ್ತಾ ಇದ್ದಾನೆ. ಇವತ್ತು ಮೀಟಿಂಗ್ಗಳಲ್ಲಿ ಕಾಣುವಂಥವರು ನನಗೇನು ಸಿಗ್ತದೆ, ಇನ್ನೊಬ್ಬರಿಗೇನು ಸಿಗ್ತದೆ. ಆದ್ರೆ ದೇವರು ಯಾರನ್ನು ನೋಡ್ತಾ ಇದ್ದಾನೆ? ನಿನ್ನ ಹೃದಯದಲ್ಲಿ ತಂದೆ ಇನ್ನೂ ಇದಾನಮ್ಮ, ತಂದೆ ಇದಾನ, ತಂದೆ ಇನ್ನೂ ಇದಾನ, ಜೀವಂತವಾಗಿದ್ದಾನ. ತಂದೆಯ ಬಗ್ಗೆ ನಿನಗೆ ಗೊತ್ತಾ? ಆತನು ಎಲ್ಲವನ್ನ ಮಾಡಿರುವಂತ ತಂದೆ, ಎಲ್ಲ ಆತ್ಮಗಳಿಗೆ ತಂದೆ, ಎಲ್ಲ ಬೆಳಕುಗಳಿಗೆ ತಂದೆ, ನಿನ್ನನ್ನು ಉಂಟು ಮಾಡಿದಂತ ತಂದೆ. ಈ ಲೋಕದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇದು ದೇವರ ಮನೆ ಆಗಿತ್ತು. ಆದರೆ ಯೇಸು ಬಂದಾಗ ಹೇಳ್ದ ಇದು ದೇವರ ಮನೆಯಲ್ಲ, ಇದು ತಂದೆಯ ಮನೆ. ನನ್ನ ತಂದೆಯ ಮನೆಯನ್ನ ನೀವು ಏನು ಈ ರೀತಿಯಲ್ಲಿ ಮಾಡಿದಿರ ಎಂಬುದಾಗಿ ಯೇಸು ಸಿಟ್ಟಾದ. ಇವತ್ತು ಯೇಸುವಿನ ತವಕ ಏನಿದೆ ಗೊತ್ತಾ? ನಮ್ಮ ಹೃದಯದಲ್ಲಿ ತಂದೆಗೆ ಸ್ಥಳ ಇದೆನಾ? ಏನಕ್ಕಾಗಿ ಚರ್ಚಿಗೆ ಬರ್ತಾ ಇದ್ದೀರಾ ಬ್ರದರ್? ನಾನು ನನ್ನ ತಂದೆಯನ್ನು ನೋಡಬೇಕು. ಏನಕ್ಕಾಗಿ ನೀವು ಕೂಟಕ್ಕೆ ಬರ್ತಾ ಇದ್ದೀರಾ? ನಾನು ನನ್ನ ತಂದೆಯನ್ನು ನಾನು ಆರಾಧನೆ ಮಾಡಬೇಕು. ಏನಕ್ಕಾಗಿ ನೀವು ಸಭೆಗೆ ಬರ್ತಾ ಇದ್ದೀರಾ? ನನ್ನ ತಂದೆಯ ಜೊತೆ ನಾನು ಸಹವಾಸ ಮಾಡಬೇಕು. ಏನಕ್ಕಾಗಿ ನೀವು ಸಭೆಗೆ ಬರ್ತಾ ಇದ್ದೀರಾ? ಇದು ನನ್ನ ತಂದೆಯ ಮನೆ, ಇಲ್ಲಿ ನಾನು ಆರಾಧನೆ ಮಾಡ್ತೇನೆ. ತಂದೆಗಾಗಿ ಬರುವಂತವರನ್ನ ನನ್ನ ಕರ್ತನು ಹುಡುಕುತ್ತಾ ಇದ್ದಾನೆ.
ಹಲ್ಲೆಲೂಯಾ. ನನ್ನ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷವು, ಉಲ್ಲಾಸವು ಅತುರಿ. ಕರ್ತನು ಈ ದಿನಗಳಲ್ಲಿ ನೋಡ್ತಾ ಇದ್ದಾನೆ. ಜನರಿಗೆ ಅವರ ಹೃದಯಗಳಲ್ಲಿ ಎಲ್ಲ ತುಂಬಿಕೊಂಡ್ಬಿಟ್ಟಿದೆ ತಂದೆ ಬಿಟ್ಟು. ನಾವಿಲ್ಲಿ ಬರೋದು ತಂದೆಗೋಸ್ಕರ ಆಗಿರಬೇಕು. ಯೇಸುಫನ್ ನೋಡ್ತಾ ಇದ್ದ, ಫಸ್ಟ್ ಟೈಮ್ ನೋಡ್ದ, ಅಯ್ಯೋ ಸ್ವಾರ್ಥಿಗಳು, ಅವ್ರಿಗೋಸ್ಕರ ಬಂದರೆ, ಆಹಾರಗೋಸ್ಕರ ಬಂದರೆ, ಇವರಲ್ಲಿ ತಂದೆ ಇಲ್ಲ. ಕೇಳ್ತಾ ಇದ್ದಾನೆ, ತಂದೆ ಚೆನ್ನಾಗಿದ್ದಾನ, ತಂದೆ ಚೆನ್ನಾಗಿದ್ದಾನ. ಇವತ್ತು ದೇವರ ಆತ್ಮ ಏನು ನೋಡ್ತಾ ಇದೆ ಗೊತ್ತಾ? ಅಮ್ಮ, ನಿನ್ನ ತಂದೆಯನ್ನು ನೀನು ಮರಿಬೇಡ. ಈ ಲೋಕದಲ್ಲಿ ತಂದೆ ಇಲ್ಲದೆ ಇರುವ ಕಾರಣದಿಂದ ಮಕ್ಕಳು ಹಾಳಾಗಿ ಹೋಗ್ತಾ ಇದ್ದಾರೆ. ತಂದೆ ಇಲ್ಲದೆ ಇರುವಂಥ ಕಾರಣದಿಂದ ಅನೇಕ ವಿಷಯಗಳು ಕುಸಿದು ಹೋಗ್ತಾ ಇದೆ ಕುಟುಂಬಗಳಲ್ಲಿ. ಒಂದು ವಿಷಯ ಧೈರ್ಯವಾಗಿ ನಾನು ಹೇಳ್ತೀನಿ, ಕೇಳ್ರಿ. ಆದಮನನ್ನು ಅವ್ವನನ್ನು ಮಾಡುವಾಗ ಕರ್ತನು ಒಂದು ಕುಟುಂಬವನ್ನು ಮಾಡಿದ. ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅಸ್ಥಿವಾರವಾಗ್ತೇವೆ, ಹೌದಲ್ಲ? ಒಂದು ಬುನಾದಿಯನ್ನು ಹಾಕ್ತೇವೆ. ತಂದೆ ದೇವರು ಒಂದು ಕುಟುಂಬವನ್ನು ಕಟ್ಟುವಾಗ ಆತನು ಬುನಾದಿಯನ್ನು ಹಾಕಿದ. ಯಾವ ರೀತಿಯಲ್ಲಿ ಮನೆಗೆ ನಾವು ಬುನಾದಿ ಹಾಕ್ತೇವೋ ಅದೇ ರೀತಿಯಲ್ಲಿ ಕುಟುಂಬಕ್ಕೂ ತಂದೆ ಒಂದು ಬುನಾದಿಯನ್ನು ಹಾಕಿದ. ಆ ಕುಟುಂಬದ ಬುನಾದಿ ಯಾರು ಗೊತ್ತಾ? ಮನೆ ಯಜಮಾನ. ಆ ಕುಟುಂಬದ ಬುನಾದಿ ಯಾವ್ದು ಗೊತ್ತಾ? ಮನೆಯ, ಗಟ್ಟಿಗೆ ಹೇಳ್ರಿ, ಮನೆಯ, ಸ್ವಲ್ಪ ಗಟ್ಟಿಗೆ, ಮನೆಯ. ಬುನಾದಿ ಕಾಣಲ್ರಿ ಯಾರಿಗೂ. ಬುನಾದಿ ಯಾರಿಗೂ? ಎಲ್ಲರೂ ಹೇಳೋದೇನು, ಮನೆ ಚೆನ್ನಾಗಿದೆ. ಅವತ್ತು ಮನೆ ನಿಂತೆ ತಂದರೆ ಅಲ್ಲಿ ಬುನಾದಿ ಗಟ್ಟಿಗಿರಬೇಕು. ಸೈತಾನನಿಗೆ ಗೊತ್ತು ರೀ, ಸೈತಾನನಿಗೆ ಗೊತ್ತು, ಬುನಾದಿ ಎಲ್ಲ ಆಡಿಸಿದರೆ ಮನೆ ಬೀಳ್ತದೆ, ಬುನಾದಿ ಟಚ್ ಮಾಡಿದ್ರೆ ಮನೆ ಬೀಳ್ತದೆ. ಅದಕ್ಕೆ ಅವನಿಗೆ ಹೆಣ್ಮಕ್ಕಳು ಪ್ರಾರ್ಥನೆಗೆ ಹೋಗೋದ್ರಿಂದ ಟೆನ್ಷನೇ ಇಲ್ಲ. ಯಾರಿಗೂ ಅರ್ಥ ಆಗಿಲ್ಲ? ಅರ್ಥ ಆದ್ರೆ ಸ್ತೋತ್ರ ಹೇಳ್ತೀರಿ. ಸೈತಾನನಿಗೆ ಹೆಣ್ಮಕ್ಳು ಪ್ರಾರ್ಥನೆಗೆ ಹೋದ್ರೆ ಟೆನ್ಷನ್ ಜಾಸ್ತಿ ಇಲ್ಲ. ಯಾಕೆ? ಗಂಡು ಮಕ್ಕಳು ಅವನ ಕೈನಾಗಿದಾರಲ್ಲ. ಗಂಡ ಆಗಲಿ, ತಂದೆ ಆಗಲಿ, ತಮ್ಮ ಆಗಲಿ, ಮಗ ಆಗಲಿ, ಇವರು ಅವನ ಕೈನಲ್ಲಿ ಇರೋ ತನಕ ಆ ಕುಟುಂಬ ಡೇಂಜರಲ್ಲಿದೆ. ಇವತ್ತು ಅರ್ಧಕ್ಕರ್ಧ ಸಮಸ್ಯೆ ಎಲ್ಲಿಂದ ಗೊತ್ತಾ? ಎಲ್ಲೋ ಯಾರೋ ಜೀವಿತದಲ್ಲಿ ತಂದೆಯೋ, ಗಂಡನೋ, ತಮ್ಮನೋ, ಮಗನೋ, ಇವರು ವೈರ್ಯ ಕಾರ್ಯದಲ್ಲಿದ್ದಾರೆ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಬುನಾದಿ ಕದಲ್ತಾ ಇದೆ. ಎಷ್ಟು ಕಷ್ಟಪಟ್ಟರು ಈ ಬುನಾದಿ ತಿರುಗಿ ಬರೋ ತನಕ ಮನೆ ನಿಂತಿರೋದಿಲ್ಲ ರೀ. ನನ್ನ ಉಜ್ಜೀವನದ ಒಂದೇ ಒಂದು ಪ್ರಾರ್ಥನೆ, ಸ್ವಾಮಿ, ಬರುವಂಥ ದಿವಸಗಳಲ್ಲಿ ನೀನು ಕಟ್ಟಿರುವಂಥ ಬುನಾದಿಗಳ ಸಂಖ್ಯೆ ಪ್ರತಿ ಕೂಟದಲ್ಲಿ ಹೆಚ್ಚಾಗಬೇಕು. ಪ್ರತಿ ಕೂಟದಲ್ಲಿ ಗಂಡು ಮಕ್ಕಳು ಬರಬೇಕು. ಪ್ರತಿ ಕೂಟದಲ್ಲಿ ಗಂಡಂದ್ರಾಗಲಿ, ತಂದೆಂದ್ರಾಗಲಿ, ತಮ್ಮಂದ್ರಾಗಲಿ, ಮಗನಾಗಲಿ, ಇವರು ಇರಬೇಕು. ಇವರು ಇದ್ರೆ ಮನೆ ಸಹ ಬೆಳಕಲ್ಲಿ ಇರ್ತದೆ. ನಂಬುವಂಥವ್ರು ಗಟ್ಟಿಗೆ ಆಮೇನ್ ಅಂತ ಹೇಳ್ತೀರಾ? ಆಮೇನ್ ಅಂತ ಹೇಳ್ತೀರಾ? ಹಲ್ಲೆಲೂಯಾ. ಬುನಾದಿ ದೇವರ ಪ್ರಸನ್ನತೆಯಲ್ಲಿ ಬರಬೇಕು. ಆ ಮನೆಯ ಯಜಮಾನ ಸರಿಯಾಗಿ ದೇವರಲ್ಲಿ ನಿಂತ್ಕೊಂಡ ಅಂದ್ರೆ ಆ ಮನೆ ನಿಂತ್ಕೊಳ್ಳುತ್ತೆ. ತಂದೆಯ ಪ್ರಕಟಣೆ ಇವತ್ತು ನಮಗೆ ಬೇಕು. ಈ ಲೋಕದಲ್ಲಿ ಯಾರು ಪರ್ಫೆಕ್ಟ್ ಇಲ್ಲ ರೀ, ಯಾವ ತಂದೆಗಳು ಪರ್ಫೆಕ್ಟ್ ಇಲ್ಲ. ಅದಕ್ಕಾಗಿ ನಾವು ನೋಡಬೇಕಾದಂಥದ್ದು ನಮ್ಮ ಪರಲೋಕದ ತಂದೆಯನ್ನ. ಅದನ್ನು ತೋರಿಸ್ಲಿಕ್ಕಾಗಿ ಯೇಸು ಸ್ವಾಮಿ ಹಿಡಿದು ಬಂದ. ಅದಕ್ಕೆ ನಾನು ಇದನ್ನು ಅತ್ಯುತ್ತಮವಾದ ಪ್ರಕಟಣೆ ಎಂಬುದಾಗಿ ನಾನು ಹೇಳ್ತೇನೆ. ಲಾಸ್ಟಾಗಿ ಆ ವಾಕ್ಯಕ್ಕೆ ನಾವು ನೋಡೋಣ ಏನಾಯಿತು. ನೋಡ್ರಿ, ಯೂದ ಬಂದು ಬೆಂಜಮಿನ್ ಹತ್ರ ಅಡ್ಡ ನಿಂತುತ್ತಾ ಇದ್ದಾನೆ. ಯೋಸೆಫ ಇನ್ನೇನು ಬೆಂಜಮಿನ್ ಮೇಲೆ ಕೋಪ ತೋರಿಸ್ಬೇಕು. ಯೂದ ಬಂದ ಅಡ್ಡದಲ್ಲಿ ನಿಂತ್ಕೊಂಡ್ಬಿಟ್ಟ. ಸ್ವಾಮಿ ಪ್ಲೀಸ್ ಬಿಟ್ಬಿಡು ಅಂತ ಹೇಳಿ ಈಗ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಆ ಮಾತುಗಳನ್ನು ನೋಡಿ ಲಾಸ್ಟಲ್ಲಿ 18ನೇ ವಾಕ್ಯ. ಥ್ಯಾಂಕ್ ಯು ಲಾರ್ಡ್.
ಓ ಥ್ಯಾಂಕ್ ಯು ಲಾರ್ಡ್. ಆಗ ಯೆಹೂದನು ಹತ್ತರಕ್ಕೆ ಬಂದು, ನಿನ್ನ ಸೇವಕನಾದ ನಾನು ಒಂದು ಮಾತನ್ನು ಅರಿಕೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ದೊಡ್ಡ ಒಂದು ಪ್ರಾರ್ಥನೆಯಲ್ಲಿ ಪ್ರಾರಂಭ ಮಾಡಿದ. ಅದನ್ನ ಆಮೇಲೆ ನೀವು ಮನೆಗೆ ಓದಿಕೊಂಡು ಧ್ಯಾನ ಮಾಡಬಹುದು. ಕೊನೆಯದಾಗಿ ಎಲ್ಲವನ್ನ ಹೇಳ್ತಾ 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 34ನೇ ವಾಕ್ಯದಲ್ಲಿ, ಈ ಹುಡುಗನನ್ನು ಬಿಟ್ಟು ನಾನು ನನ್ನ ತಂದೆಯ ಬಳಿಗೆ ಹೇಗೆ ಹೋಗುವುದಕ್ಕಾದೀತು? ತಂದೆಗೆ ಮಹಾಶೋಕ ಉಂಟಾಗುವುದನ್ನು ನಾನು ನೋಡಕೂಡದು ಅಂದನು. ಯಾವಾಗ ಅವನ ಬಾಯಿಂದ ಏನ್ ಬಂತು? ತಂದೆ ಬಂತು. ಯೋಸೇಫನ್ ಹೇಳ್ದ, ಈಗ ಇವ್ರು ರೆಡಿಯಾಗಿದ್ದಾರೆ, ಈಗ ಇವರು ಪ್ರಕಟಣೆಗೆ ರೆಡಿಯಾಗಿದ್ದಾರೆ. ನಾನು ಹೇಳ್ತೀನಿ ಒಂದು ಉಷಾಸ ಕೇಳಿ. ಎಲ್ಲ ಆಶೀರ್ವಾದಗಳಿಗಿಂತ ಶ್ರೇಷ್ಠವಾದ ಆಶೀರ್ವಾದ ಆ ತಂದೆಯ ಪ್ರಕಟಣೆ. ಎಲ್ಲ ಅಗತ್ಯಗಳಿಗಿಂತ ಶ್ರೇಷ್ಠವಾದಂಥ ಆಶೀರ್ವಾದ ಆ ಸಂಬಂಧ. ಅದು ಎಲ್ಲವನ್ನ ಸರಿ ಮಾಡ್ತದೆ. ನೆಕ್ಸ್ಟ್ ಅಧ್ಯಾಯ ಮೊದಲನೇ ವಾಕ್ಯದಲ್ಲಿ ಇದು ಎಷ್ಟನೇ ದರ್ಶನ? ಇದು ಎಷ್ಟನೇ ದರ್ಶನ? 3ನೇ ದರ್ಶನ. ಯೋಸೇಫನು ಇದನ್ನು ಕೇಳಿ ತನ್ನ ಎದುರಿನಲ್ಲಿದ್ದವರ ಮುಂದೆ ತಾಳಲಾರದೆ ವಾವ್, ಎಂತಹ ಮಾತ್ರೆ ಅಂದರೆ ತಟ್ಟುಕೊಳ್ಳೋಕ್ಕಾಗಲ್ಲ. ರೆಡಿನ ಆಯ್ತು, ಇವ್ರು ರೆಡಿ ಇದ್ದಾರೆ, ನನ್ನನ್ನು ನಾನು ತೋರಿಸ್ಕೊಳ್ಬೇಕು. ಇವತ್ತು ನಾನು ಹೇಳ್ತೀನಿ ನಾನು ಯೋಸೇಫ್ ಅಂತ. ಇವತ್ತು ನಾನು ಹೇಳ್ತೀನಿ, ಯೇಸು ಸ್ವಾಮಿ ಪ್ರತಿ ಸಾರಿ ನೀನು ತಂದೆಯ ಹೃದಯವನ್ನು ಇಟ್ಕೊಂಡು ಬರುವಾಗ ಯೇಸು ಹೇಳ್ತಾನೆ, ಇವತ್ತು ನಾನು ತೋರಿಸ್ಕೊಳ್ತೇನೆ, ನಾನೇ ಯೇಸು ಎಂಬುದಾಗಿ ನನ್ನ ಮಕ್ಕಳಿಗೆ ನಾನು ತೋರಿಸಿಕೊಳ್ತೇನೆ. ಇವತ್ತು ನಾನೇ ಯೇಸು ಎಂಬುದಾಗಿ ನನ್ನ ಮಗಳಿಗೆ ನಾನು ತೋರಿಸಿಕೊಳ್ತೇನೆ. ಅಮ್ಮ, ನಿನ್ನ ಹೃದಯದಲ್ಲಿ ತಂದೆ ನನ್ನ ನೋಡ್ತಾ ಇದ್ದಾರೆ, ನಾನು ರೆಡಿ ಆಗಿದ್ದೇನೆ, ಬೇಗ ಬಾ ಬೇಗ ಬಾ ಬೇಗ ಬಾ. ಇದು ರೀ ನಿಮ್ಮ ಆಶೀರ್ವಾದಗಳಿಗೆ ಬಿಗತ್ ಕೈ. ಇದು ಸ್ವಾಮಿ ನೋಡ್ಲು ಬಯಸ್ತಾ ಇದ್ದಾನೆ. ಅರ್ಥ ಆಗ್ತಾ ಇದ್ದಾನಾ? ಸ್ತೋತ್ರ, ಅರ್ಥ ಆಗ್ತಾ ಇದ್ದಾನಾ? ತಟ್ಟುಕೊಳ್ಳಕ್ಕಾಗ್ಲಿಲ್ಲಂತೆ ಯೋಸೇಫನಿಗೆ. ಮುಂದೆ ಬೇಗ, ನನ್ನ ಬಳಿಯಿಂದ ಎಲ್ಲರನ್ನೂ ಆಚೆಗೆ ಕಳುಹಿಸಿರಿ ಎಂದು ಬಾಯಿ ಬಿಟ್ಟು ಹೇಳಿದನು. ಯೋಸೇಫನು ಅಣ್ಣ ತಮ್ಮಂದಿರಿಗೆ ತನ್ನ ಗುರುತು ಸಿಕ್ಕುವಂತೆ ಮಾಡುವ ವೇಳೆಯಲ್ಲಿ ಇತರರು ಯಾರೂ ಹತ್ತಿರ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ದೇವರು ಪ್ರತ್ಯೇಕವಾಗಿ ತನ್ನನ್ನು ತಾನು ಅವರಿಗೆ ಮಾತ್ರ ತೋರಿಸಿಕೊಳ್ತಾನೆ. ಯಾರ ಹೃದಯದಲ್ಲಿ ತಂದೆ ಇರ್ತಾನೋ ಅವರಿಗೆ ಮಾತ್ರ ಯೇಸು ತೋರಿಸ್ಕೊಳ್ತಾನೆ. ಇವಾಗ ಅರ್ಥ ಆಯ್ತಾ ಎಲ್ರಿಗೆ ಯಾಕೆ ಆಶೀರ್ವಾದ ಸಿಗಲ್ಲಂತ? ಎಲ್ರು ಯಾಕೆ ಖಾಲಿ ಕೈಯಲ್ಲಿ ಹೋಗ್ತಾರೆ ಕೆಲವರು ಅಂತ? ಒಂದೇ ಕಾರಣ, ನಮ್ಮ ಹೃದಯದಲ್ಲಿ ಏನಿರಬೇಕು? ಏನಿರಬೇಕು? ನಾವು ಚರ್ಚಿಗೆ ಯಾಕೆ ಬರಬೇಕು? ಯಾರಿಗೋಸ್ಕರ? ದೇವರಲ್ಲ, ಯಾರಿಗೋಸ್ಕರ? ಆ ದೇವ್ರು ಯಾರು? ನಮ್ಮ ತಂದೆ. ಆ ದೇವ್ರು ಯಾರು? ನನ್ನ ತಂದೆ. ಮುಂದೆ 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 ಮುಂದೆ. ಅವನು ಗಟ್ಟಿಯಾಗಿ ಅತ್ತದರಿಂದ ಐಗುಪ್ತರಿಗೂ ಫರೋಹನ ಮನೆಯವರಿಗೂ ಆ ಶಬ್ದವು ಕೇಳಿಸ್ತು. ಅವನು ತನ್ನ ಅಣ್ಣಂದಿರಿಗೆ, ನಾನು ಯೋಸೇಫನು. ಸಾಕು, ನಾನು ಕೊನೆಗಂತೂ ಅಂದ. 2 ಸಾರಿ ಅನ್ಲಿಲ್ರಿ, 3ನೇ ಸಾರಿ ಏನಂದ? ನಾನು ಅಮ್ಮ ಅಣ್ಣ ನಾನು ಯಾರು? ಅಣ್ಣ ನಾನು ಯಾರು? ಯಾಕಂದ ಗೊತ್ತಾ? ಅವ್ರ ಹೃದಯದಲ್ಲಿ ಏನು ಬಂತು? ಇವತ್ತು ಯೇಸು ರೆಡಿಯಾಗಿದ್ದಾನೆ. ನಿನ್ನಲ್ಲಿ ತಂದೆಗೆ ದಾಹ ಕಾಣುವುದಾದರೆ ತನ್ನನ್ನು ತಾನು ಪ್ರಕಟ ಮಾಡಿಕೊಳ್ತಾನೆ. ಯೇಸು ಪ್ರಕಟನೆ ನಿನ್ನ ಎಲ್ಲ ಆಶೀರ್ವಾದಗಳಿಗೆ ಬಿಗದ ಕೈ. ಯೇಸು ಪ್ರಕಟವಾದರೆ ಆಟೋಮೆಟಿಕ್ಕಾಗಿ ಐಗುಪ್ತದಲ್ಲಿ ಇರುವಂಥ ಎಲ್ಲ ದವಸ ಧಾನ್ಯಗಳು ಅವರದೇ. ಪ್ರೈಸ್ ದಿ ಲಾರ್ಡ್. ಒಂದು ಸಾರಿ ಸಂಬಂಧ ಬಂತ, ಯೋಸೇಫನದೆಲ್ಲ ಅಣ್ಣಂದಿರದು ಸಂಬಂಧ ಎಲ್ಲ ಕಟ್ಟುಗಳಿಗೆ ಬಿಡುಗಡೆದ ಬೀಗದ ಕೈ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ರೆಡಿಯಾಗಿದ್ದೀರಾ? ಸ್ವಾಮಿ ಪ್ರಕಟ ಮಾಡಿಕೊಳ್ಳಿಕ್ಕೆ ಮೂರು ಎನ್ಕೌಂಟ್ರ್, 3 ದರ್ಶನ. ಮೊದಲನೇ ಸಾರಿ ಅವ್ರಿಗೋಸ್ಕರ ಬಂದರು, 2ನೇ ಸಾರಿ ಇನ್ನೊಬ್ರಿಗೋಸ್ಕರ ಬಂದರು, 3ನೇ ಸಾರಿ ಯಾರಿಗೋಸ್ಕರ ಬಂದರು? ತಂದೆಗೋಸ್ಕರ ಬಂದಾಗ ಯೋಸೆಫ್ ಹೇಳ್ದ, ನಾನು ಯೋಸೆಫ. ಇವತ್ತು ಯೇಸು ಸ್ವಾಮಿ ಪ್ರಕಟ ಮಾಡಿಕೊಳ್ಳಿಕ್ಕಿದ್ದಾನೆ. ಈ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ನಾನು ಕೇಳ್ತೇನೆ, ನಿಮ್ಮ ಹೃದಯದಲ್ಲಿ ಯಾರಿದ್ದಾರೆ? ಇವತ್ತಿನಿಂದ ಸಭೆಗೆ ಬರುವಂಥ ಕಾರಣ ಬದಲಾಗಬೇಕು, ಕೂಟಕ್ಕೆ ಬರುವಂಥ ಕಾರಣ ಬದಲಾಗಬೇಕು, ಪ್ರಾರ್ಥನೆ ಮಾಡುವಂಥ ಕಾರಣ ಬದಲಾಗಬೇಕು. ನಾವು ನಮಗೋಸ್ಕರ ಅಲ್ಲ, ಇನ್ನೊಬ್ರಿಗೋಸ್ಕರ ಅಲ್ಲ, ತಂದೆಗೋಸ್ಕರ ನಾವು ಸಂಡೆಯಲ್ಲಿರಬೇಕು. ತಂದೆಗೋಸ್ಕರ ಎಲ್ಲ ಮೀಟಿಂಗಲ್ಲಿ ಇರಬೇಕು. ತಂದೆಗೋಸ್ಕರ ತಂದೆಯ ಆಲಯದಲ್ಲಿ ನಾವಿರಬೇಕು. ಹಲ್ಲೆಲೂಯಾ. ತಂದೆಯನ್ನು ನೋಡುವಾಗ ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಯೇಸು.
ನಾನೇ ಯೇಸು. ಅದು ಪ್ರಕಟಣೆಯ ಬೀಗದ ಕೈ. ದೇವರು ಆಶೀರ್ವಾದ ಮಾಡಲಿ. ಸಂಜೆಯ ಕೂಟದಲ್ಲಿ ಇನ್ನೂ ಸ್ವಲ್ಪ ಆಳವಾಗಿ ಒಂದು ಶಬ್ದದ ಬಗ್ಗೆ ನಾನು ಮಾತಾಡಲಿಕ್ಕಿದ್ದೇನೆ. ಯಾರು ಅದನ್ನು ಮಿಸ್ ಮಾಡ್ಕೊಳ್ಬೇಡ್ರಿ. ದೇವರು, ನಾನು ಹೇಳ್ತೇನೆ, ಈ ಎರಡು ವಾಕ್ಯಗಳನ್ನು ದೇವರು ಈ ಫಾಸ್ಟ್ ಫಾರ್ವರ್ಡ್ಗಾಗಿ ದೇವರು ಒದಗಿಸಿಕೊಟ್ಟಿದ್ದಾನೆ. ಹಾಗಾಗಿ ಯಾರಾದರೂ ತಮ್ಮ ಜೀವಿತಗಳಲ್ಲಿ ನನಗೆ ಬೇಕು, ನನಗೆ ಸ್ವಾಮಿ ಬೇಕು ಅನ್ನುವಂಥವ್ರು ದಯಮಾಡಿ ಇದನ್ನು ಮಿಸ್ ಮಾಡ್ಕೊಳ್ಬೇಡ್ರಿ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. Hallelujah. Oh, we worship you, Lord. ಆರಾಧನೆ ತಂಡವನ್ನು ನಾನು ಕರಿತೇನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪ್ರಿಯರೇ, ನಮ್ಮ ಕರಗಳನ್ನು ನಾವು ಮೇಲಕ್ಕೆತ್ತಿ ಒಂದೆರಡು ನಿಮಿಷ ಅನ್ಯ ಭಾಷೆಗಳಲ್ಲಿ ನಮ್ಮ ಹೃದಯಗಳನ್ನು ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಅಣ್ಣ, ನೀವು ಯಾವ ಗುಂಪಿಗೆ ಸಂಬಂಧಪಟ್ಟಂಥವ್ರು? ಯಾಕೆ ನೀವು ಬಂದಿದ್ದೀರಿ ಇವತ್ತು? ಯಾವ ಕಾರಣಕ್ಕಾಗಿ ನೀವು ಪ್ರತಿ ವಾರ ಬರ್ತಾ ಇದ್ದೀರಾ? ಯಾರು ನಿಮ್ಮನ್ನು ಸೆಳಿತಾ ಇದ್ದಾರೆ? ಇಲ್ಲಿ ಯಾವ ಕಾರಣಕ್ಕಾಗಿ ನೀವು ಬರ್ತಾ ಇದ್ದೀರಾ? ಈಸ್ ದೇರ್ an unction for the Father in your heart is what you need to check right now. Is there an unction for the Father in your heart? Is there a presence of or the weight of the Father in your heart as you come to the house of God? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥ ಸಮಯ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಕರಗಳು ಮೇಲೆ ಕೆತ್ತಲ್ಪಡಲಿ. ಈ ಸಮಯದಲ್ಲಿ ಯೇಸು ಪ್ರತ್ಯೇಕವಾಗಿ ತನ್ನನ್ನು ತಾನು ಪ್ರಕಟ ಮಾಡಿಕೊಳ್ಳುವಂಥ ಸಮಯ. Thank you, Lord Jesus. You're going to encounter the divine presence of God. The Holy Spirit is here in a very beautiful way. ಪವಿತ್ರಾತ್ಮ ದೇವರು ಸುಂದರವಾಗಿ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಯೇಸಪ್ಪ ತನ್ನನ್ನು ತಾನು ಪ್ರಕಟ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾನೆ. All that he wants to see is forget everything. Come for the sake of the Father. ತಂದೆಗಾಗಿ ನೀವು ಬರುವುದಾದರೆ ನನ್ನ ಯೇಸು ಆತನು ಸಿದ್ಧನಾಗಿದ್ದಾನೆ. Hallelujah, we worship. ಎಲ್ಲ ಕರಗಳನ್ನು ಮೇಲೆ ಕೆತ್ತಿನ ಒಂದ್ಸಾರಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಸ್ವಾಮಿ, ತಂದೆ, ನಾನು ನಿನ್ನನ್ನು ನೋಡಬೇಕು. ಸ್ವಾಮಿ ತಂದೆ, ನಾನು ನಿನಗೋಸ್ಕರ ಬಂದಿದ್ದಾನೆ. ತಂದೆ, ನಿನ್ನನ್ನು ಒಳ್ಳೆಯ ತಂದೆ. ಯು ಆರ್ ಅ ಗುಡ್ ಫಾದರ್. ಬೆಳಕಿನ ತಂದೆ, ಆತ್ಮಗಳ ತಂದೆ, ಆಶೀರ್ವಾದಗಳ ತಂದೆ, ಎಲ್ಲದಕ್ಕೂ ಮೂಲ ಕರ್ತನಿನಾಗಿದೆಯಾ, ಸೋರ್ಸ್ ಆಫ್ ಎವ್ರಿಥಿಂಗ್. ಓ ಗಾಡ್, ಈ ದಿನ ಪವಿತ್ರ ಆತ್ಮ ದೇವರು ಒಂದು ಬಲವಾಗಿ ಕೆಲವರನ್ನ ಇಲ್ಲಿ ಮುಟ್ಟುತ್ತಾ ಇದ್ದಾನೆ. ಪ್ರತ್ಯೇಕವಾಗಿ ಕೆಲವರಿಗೆ ಯೇಸುವಿನ ಪ್ರಕಟಣೆ ಉಂಟಾಗ್ತಾ ಇದೆ. ದೇರ್ ಇಸ್ ಗೋಯಿಂಗ್ ಟು ಬಿ ಅ ಫ್ರೆಶ್ ರೆವಲೇಷನ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಪಾನ್ someone here. If you are longing for that presence to touch you, if you are longing for that revelation, ಆ ಪ್ರಕಟಣೆ ನಮ್ಮನ್ನ ಮುಟ್ಟಬೇಕು ಎಂಬುದಾಗಿ ನಾವು ದಾಹಗೊಳ್ಳುವುದಾದರೆ ಇದನ್ನ God is coming to you wherever you are. Jesus is coming to you wherever you are. The Holy Spirit is coming upon you wherever you are. El Shaddai, Aradhana, Elohim, ಸ್ತೋತ್ರ ಆರಾಧನೆ, Adonai. ಎಲ್ಲರೂ ಸೇರಿ ಯೇಸುವ, ಎಲ್ಲರೂ ಸೇರಿ El Shaddai. ಸೌಖ್ಯ ಉಂಟಾಗಲಿ ಸ್ವಾಮಿ, ಅದ್ಭುತಗಳು ಉಂಟಾಗಲಿ, ಆಶ್ಚರ್ಯ ಕಾರ್ಯಗಳು ಉಂಟಾಗಲಿ, ಬಿಡುಗಡೆ ಕಾರ್ಯಗಳು ಉಂಟಾಗಲಿ. ಪ್ರಕಟಪಡಿಸಿಕೋ ಕರ್ತನೆ. ಎಲ್ ಶುದ್ಧಾಯ್, ಎಲ್ ಶುದ್ಧಾಯ್, ರಮಸಂದೇ, Adonai, Arada, Yeshua. We worship you, Lord. ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಬಂದಂತ ಎಲ್ಲಾ ನಿನ್ನ ಮಕ್ಕಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದಾರೆ. ಟಚ್ ಅಂಡ್ ಹೀಲ್ ಯೋರ್ ಪೀಪಲ್, ಲಾರ್ಡ್. ಸೌಖ್ಯ ಮಾಡು, ಬಲಪಡಿಸು, ಬಿಡುಗಡೆ ಮಾಡು, ಸ್ವಸ್ಥಪಡಿಸು. ಯಾರು ಖಾಲಿ ಕೈಗಳಲ್ಲಿ ಮಾತ್ರವಲ್ಲದೆ ಖಾಲಿ ಹೃದಯದಲ್ಲಿ ನಾವಿಂದ ಹೊರಗಡೆ ಹೋಗುವುದಿಲ್ಲ ಸ್ವಾಮಿ. ತುಂಬು ಕೈಗಳು, ತುಂಬು ಹೃದಯ, ಸಮಾಧಾನದಿಂದ ನಾವು ಹೋಗ್ಲಿಕ್ಕೆ ಕಾರ್ಯ ಮಾಡು ಸ್ವಾಮಿ. ಇನ್ನು ಮುಂದೆ ನಾವು ಬರೋದು ತಂದೆ ಮನೆಗೆ, ಇನ್ನು ಮುಂದೆ ನಾವು ಬರೋದು ತಂದೆಗೋಸ್ಕರ, ಇನ್ನು ಮುಂದೆ ನಾವು ಈ ಲೋಕದಲ್ಲಿ ಪ್ರಕಟ ಮಾಡೋದು ತಂದೆಯನ್ನೇ ಯೇಸುವಿನ ಮೂಲಕ. ಥ್ಯಾಂಕ್ ಯು ಲಾರ್ಡ್. Commit ourselves into your loving hands, O Father, in the name that is above every other name. ಎಲ್ಲ ನಾಮಕ್ಕಿಂತ ಘನವಾದ ಮೇಲಾದ ನಾಮ ಯೇಸುವಿನ ನಾಮದಲ್ಲಿ ಈ ವಾಕ್ಯವನ್ನು, ಆಶೀರ್ವಾದವನ್ನು ಬೇಡಿ ಪಡೆದುಕೊಂಡು ಹೊಂದಿದ್ದೇವೆ ನಮ್ಮ ಕರ್ತನೆ. ಎಲ್ಲ ದೇವ ಮಕ್ಕಳು ಗಟ್ಟಿಗೆ ಆಮೇನ್ ಅಂತ ಹೇಳಲಿ.
ಕರಗಳನ್ನು ತಟ್ಟಿ ಯೇಸುವಿಗೆ ನಾವು ಸ್ತೋತ್ರ ಮಾಡಿ ಇದ್ದ ಸ್ಥಳದಲ್ಲಿ ನೀವು ಕೂತ್ಕೊಳ್ಬೋದು. ನಾನು ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾನು ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನು ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದಲೇ ತುಂಬುವುದು. ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದಲೇ ತುಂಬುವುದು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾನು ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ